ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ದಿವ್ಯಶ್ರೀ. ಹೆಣ್ಣು ಹೆತ್ತಂತಹ ಪೋಷಕರಿಗೆ ಆ ಹೆಣ್ಣುಮಗು ಅದೆಷ್ಟೇ ಓದಿದ್ರು, ಅದೆಷ್ಟೇ ಸಾಧನೆ ಮಾಡಿದ್ರು ಕೂಡ ಸರಿಯಾದಂಥ ಒಂದು ಕುಟುಂಬಕ್ಕೆ ಸೇರಿಸೋವರೆಗೂ ಕೂಡ ಏನು ಮಡಿಲಲ್ಲಿ ಕೆಂಡ ಇಟ್ಕೊಂಡಂಗೆ ಅನ್ನುವಂಥ ಭಾವನೆಯಲ್ಲೇ ಜೀವನವನ್ನು ನಡೆಸ್ತಾ ಇರ್ತಾರೆ. ಇದೆಲ್ಲದರ ನಡುವೆ ಯಾಕೋ ಮದುವೆ ಆಗ್ತಿಲ್ಲ ಅಂತ ಸಂದರ್ಭದಲ್ಲಿ ಶಾಸ್ತ್ರ ಕೇಳಿಸುವ ಒಂದು ಪದ್ಧತಿ ಇದೆ, ಅದರ ಮೊರೆ ಹೋಗ್ತಾರೆ. ಕುಜದೋಷ, ಆಂಗಾಲಿಕ ದೋಷ, ಹೀಗೆ ಹಲವಾರು ದೋಷಗಳ ಹೆಸರು ಹೇಳಿ ಆ ಕುಟುಂಬವನ್ನು, ಹೆಣ್ಣುಮಗಳನ್ನು ಹೆದರಿಸುವ ಅಥವಾ ಆತಂಕಕ್ಕೆ ದೂಡುವ ಪ್ರಯತ್ನಗಳು ನಡೀತವೆ. ಅದರಲ್ಲೇ ಆ ಮನಸ್ಥಿತಿಯಲ್ಲೇ ಇರುವಂಥ ಕುಟುಂಬ ಈ ಕುಜದೋಷದಿಂದಲೇ ಮದುವೆ ಆಗ್ತಿಲ್ಲ ಅನ್ನುವಂತಹ ಸ್ಥಿತಿಗೆ ಬಿದ್ದು ಇನ್ನೂ ಕೂಡ ಮದುವೆ ವಿಳಂಬವಾಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಸಲಿಗೆ ಕುಜದೋಷ ಅನ್ನೋದಿದೆಯಾ? ಕುಜ ದೋಷ ಇದ್ದರೆ ಮದುವೆ ವಿಳಂಬ ಆಗುತ್ತೆ. ಒಂದು ಪಕ್ಷ ಕುಜ ದೋಷ ಇತ್ತು ಅನ್ನೋದೇ ಆದರೆ ಅದರಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇಲ್ವಾ? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಪುರುಷೋತ್ತಮ ದೇಶಿಕ್ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಂದು ಮನೇಲಿ ಹೆಣ್ಣುಮಗು ಹುಟ್ಟಿದೆ ಅಂತ ಹೇಳಿದ್ರೆ ಅವರೊಂದು ದಡ ಸೇರಿಸೋವರೆಗೂ ಕೂಡ ಪೋಷಕರಿಗೊಂದು ಆತಂಕ ಇದ್ದೇ ಇರುತ್ತೆ ಗುರುಗಳೇ. ವಿಶೇಷವಾಗಿ ನಾವು ಆಗಲೇ ಹೇಳ್ದಂಗೆ ಮಡ್ಲಲ್ಲಿ ಕೆಂಡ ಕಟ್ಕೊಂಡಂಗೆ ಅನ್ನುವಂಥ ಆಡು ಮಾತು. ಆದರೆ ಕೆಲವೊಮ್ಮೆ ಶಾಸ್ತ್ರ ಕೇಳಿಸ್ಬೇಕಾದ್ರೆ ಕುಜದೋಷ ಅಂದ್ಬಿಡ್ತಾರೆ. ಈ ಕುಜದೋಷ ಅನ್ನೋದು ಇದೆಯಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಇದ್ದರೆ ಅದು ಯಾವುದ್ಯಾವ್ದ್ರ ಮೇಲೆ ಪರಿಣಾಮ ಬೀರುತ್ತೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನೀವು ಹೇಳ್ದಂಗಮ್ಮ, ಅದ್ರ ಜೊತೆಗೆ ಕುಜದೋಷ, ರಾಹುದೋಷ, ಅಂಗಾರಕ ದೋಷ, ಇನ್ನು ಹಲವಾರು ದೋಷಗಳಿದೆ. ಅದನ್ನು ಹೇಳ್ತಕ್ಕಂತಹ ಒಂದು ವಿಚಾರ ಕೂಡ ವಾಡಿಕೆಯಲ್ಲಿದೆ ಅಷ್ಟೇ. ಸತ್ಯ ಅನ್ನೋದಕ್ಕೆ ತಿಳ್ಕೊಂಡ್ಮೇಲೆ ಗೊತ್ತಾಗತ್ತೆ. ಆ ವಾಡಿಕೆ ಅಂತಕ್ಕಂಥದ್ದು ಕೇಳಿಸ್ಕೊಳ್ಳೋರಿಗೆ ಭಯ ಆಗತ್ತೆ. ಹೌದು, ಇವ್ರಿಗೂ ವಾಡಿಕೆ, ಹೇಳೋರ್ಗೂ ವಾಡಿಕೆ, ಕೇಳಿಸ್ಕೊಳ್ಳೋರ್ಗೆ ಭಯ ಆಗತ್ತೆ. ಏನು ಮಾಡೋದಪ್ಪ, ಆಮೇಲೆ ತುಂಬ ಕಷ್ಟ ಇದೆ, ಆ ಥರದ್ದನ್ನೇ ಹುಡುಕಬೇಕು ನೀವು. ಆ ಸಿಕ್ಕೋಂಗಿಲ್ಲ ಪ್ರಪಂಚದಲ್ಲಿ, ಅದಕ್ಕೆ ಮದುವೆ ಆಗಂಗಿಲ್ಲ. ಹೌದೌದೌದು, ಹೇಳ್ಬಿಟ್ರೆ ಮುಗದೇ ಹೋಯ್ತು. ಕುಜದೋಷ ಇರುವಂತಹ ಹುಡುಗನಿಗೆ ಹುಡುಗಿ ಅದನ್ನೇ ಬೇಕು, ಇಲ್ಲ ಅಂದರೆ ಉಳಿಯಲ್ಲ, ಹಂಗಾಗತ್ತೆ ಹಿಂಗಾಗತ್ತೆ ಏನೋ ಒಂದು ಹೇಳ್ತಾರೆ. ಈಗ ಆ ಥರದ್ದು ಸಿಕ್ಕಂಗಿಲ್ಲ, ಇವರು ಮದುವೆ ಆಗಂಗಿಲ್ಲ. ಏನು ಅನ್ಯಾಯ ಇದು! ಎಂಥ ಅಜ್ಞಾತವಾಸ ನಮಗೆ ಇದೊಂಥರ. ಎಂತಹ ಶಿಕ್ಷೆ ಅಂದರೆ ಬಗೆಹರಿದಿರೋ ಶಿಕ್ಷೆ ಆಯಿತು. ಹೌದು. ಇದಕ್ಕೆ ಎಲ್ಲಪ್ಪ ಹೋಗೋದು, ಯಾರನ್ನ ಕೇಳೋದು ಅಂತಕ್ಕಂಥದ್ದು ಜೀವನದಲ್ಲಿ ಎಷ್ಟೋ ಸಲ ಮದುವೆನೇ ಆಗದೆ ಕೊನೆಗೆ ತಂದೆ ತಾಯಿಲಿ ಯಾರೊಬ್ರು ಖಾಲಿನೇ ಆಗ್ಬಿಡ್ತಾರೆ. ಯೋಚನೆ ಮಾಡಿ. ಹೌದೌದು. ಸೊ ಅದು ಹಾಗೆ ಮುಂದಕ್ಕೂ ಹೋಗುತ್ತೆ. ಮದುವೆನೂ ನೋಡಲಿಲ್ಲ, ಅಪ್ಪ ಹೋಗ್ಬಿಟ್ಟ, ಇಲ್ಲ ಅಮ್ಮ ಹೋಗ್ಬಿಟ್ರು, ಅದೊಂದು ಅದ್ರ ಜೊತೆಗೆ ಇನ್ನೊಂದು ಸೇರ್ಕೊಳತ್ತೆ. ಏನೋ ದೋಷ ಇರಬೇಕು, ಕೇಳಿ ನೋಡಿ ಯಾಕೋ ಅಕಸ ಹೋಗ್ಬಿಟ್ರಲ್ಲ ನೋಡಿ, ಮೊದಲೇ ಅದು ಅನುಭವಿಸ್ತಾ ಇದೆ ಮಗು. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಅಪ್ಪ ಹೋಗ್ಬಿಟ್ಟ, ಇಲ್ಲ ಅಮ್ಮ ಹೋಗ್ಬಿಟ್ರು, ಅಥವಾ ಅವರೇ ಹೋಗ್ಬಿಡ್ಬೋದು. ಹೌದೌದು, ಸಾಧ್ಯತೆ. ಯಾಕೆಂದರೆ ಬೇಸತ್ತು ಏನು ಬೇಕಾದ್ರೂ ಆಗಬಹುದು, ಯಾರು ಬೇಕಾದ್ರೂ ಆಗ್ಬೋದು. ಸೊ ಆಗೋದು ಬೇಡ. ಯಾಕೆ ಅಂದರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತಪ್ಪಾಗಿರೋ ದೆಸೆಯಿಂದ ಆತಂಕದಲ್ಲಿರಬೇಕಾದ ಪರಿಸ್ಥಿತಿಯೇ ಹೊರತು ಇದು ಸತ್ಯವಾದ ವಿಷಯ ಅಂತೂ ಯಾವ ಕಾರಣಕ್ಕೂ ಅಲ್ಲವೇ ಅಲ್ಲ ಅಂತ ಇವತ್ತು ನೇರವಾಗಿ ಹೇಳ್ಬೇಡೋಣ. ಇಲ್ಲವೇ ಇಲ್ಲ. ಅದು ಅಪ್ಪಟವಾಗಿರ್ತಕ್ಕಂತಹ ಹೇಳ್ತಾ ಇರತಕ್ಕಂಥ ರೀತಿ ನೀತಿ ತಪ್ಪು. ಕುಜದೋಷ ಇದೆಯೋ ರಾಹುದೋಷ ಇದೆಯೋ, ಯಾವುದೋ ಒಂದು ದೋಷ, ಒಟ್ಟಿನಲ್ಲಿ ಒಂದು ದೋಷ. ಈ ಒಂದು ದೋಷಕ್ಕೆ ಎಷ್ಟು ಬೇಕಾದ್ರೂ ನೀವು ದೋಷ ಕೊಡ್ಬೋದು, ಕೇಳ್ಬೋದು. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾಕೆಂದರೆ ಒಂದು ಟಿಪ್ಸ್ ಹೇಳಿದ್ರೆ ಅದಕ್ಕೆ ಅರ್ಥ ಗೊತ್ತಾಗೋದು. ಇವತ್ತು ಶುಕ್ರವಾರ, ಇನ್ನು ಬರ್ತಾ ಇರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ. ಅಡ್ವಾನ್ಸ್ ಆಗಿ ನಮ್ಮ ಕೇಳುವಿದ್ದೆ ಕೂಡ, ವರಮಹಾಲಕ್ಷ್ಮಿ ಬರ್ತಾ ಇದೆ, ಏನು ವಿಶೇಷ ಅಂತ ಹೇಳಿ. ಈಗ ನಾವು ಒಂದು ಸತ್ಯವನ್ನು ತಿಳ್ಕೋಬೇಕು. ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಅದು ಮೊದಲಿಂದ ಬಂದಿದೆ, ಮಾಡ್ತಾನೇ ಇದ್ದೀವಿ. ಮಾಡೋದು ಒಳ್ಳೇದಾಗಿರ್ಬೋದು, ಆಗದೇ ಇರ್ಬೋದು, ಅದು ಅವರ ವೈಯಕ್ತಿಕ. ಆದರೂ ನಾವು ಶಾಶ್ವತವಾಗಿ ಲಕ್ಷ್ಮಿಯನ್ನು ಮನೇಲಿ ಕೂರಿಸ್ಕೋಬೇಕಾ, ವರ್ಷಕ್ಕೊಂದ್ಸಲ ಕರಿಬೇಕಾ ಅಂತ ಪ್ರಶ್ನೆ ನಂದು. ಯಾವ ಥರ ಇರಬೇಕಮ್ಮ? ಇರಬೇಕು. ಒಂದಿನ ವರ್ಷಕ್ಕೊಂದ್ಸಲ ಮಾಡೋದು ಏನು ಉಪಯೋಗ ಆಗಲ್ಲ. ನಿತ್ಯ ಪೂಜೆ ಇರಬೇಕು, ನಿತ್ಯ ಆರಾಧನೆ ಇರಬೇಕು. ಈಗ ಎಷ್ಟೋ ಮನೆಗಳಲ್ಲಿ ಶಾಶ್ವತವಾಗಿ ಕೂರಿಸ್ಕೊಳಕ್ಕಾಗಲ್ಲ, ಆಗೂ ಇಲ್ಲ ಅಂತ ಅದ್ರ ಗೊತ್ತಿಲ್ಲ. ಏನದೊಂದು ಸಣ್ಣ ಉದಾಹರಣೆ ಹೇಳೋಣ. ಲಕ್ಷ್ಮೀ ಪೂಜೆ ಮಾಡೋದು ಸರಿನೇ, ಮಾಡಿ ತೊಂದರೆ ಇಲ್ಲ. ಆದರೆ ಲಕ್ಷ್ಮಿ ಕೈ ಎಷ್ಟು ಕೈ ಇದೆ ಅಂತ ಸ್ವಲ್ಪ ಜ್ಞಾಪಕ ಮಾಡ್ಕೋಬೇಕು. ಲಕ್ಷ್ಮಿ ಕೈಗಳೆಷ್ಟು? 8. ಹೌದಾ? ಯಾಕೆ ಲಕ್ಷ್ಮಿಗೆ 8 ಕೈ ಬಂತು? ನಮ್ಗೆ ಯಾಕೆ ಗೊತ್ತು ಸ್ವಾಮಿ, ನೀವು ಹೇಳಿದ್ರೆ ತಿಳ್ಕೊತೀವಿ, ನಮ್ಗೇನು ಗೊತ್ತು ಅಂತಾರೆ. ಹೌದಲ್ಲ? ಅಂತೂ 8 ಕೈ ಇದೆ. ಹೆಣ್ಣು ದೇವರು ಸಾಮಾನ್ಯವಾಗಿ ಕೈಗಳಿರುತ್ತೆ, ಹೌದು ತಾನೆ? ಯಾಕದು ಬಂದಿದೆ ಅಂದರೆ ಅದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಲಕ್ಷ್ಮಿ ಮುಂಭಾಗ ಇರತಕ್ಕಂಥ 2 ಕೈಗಳು, ಹಿಂದೆ ಇರತಕ್ಕಂಥ 2 ಕೈ ಸ್ಟ್ರೈಟಾಗಿ ಒಂದೇ ಸರಳ ರೇಖೆಯಲ್ಲಿ ಇರುತ್ತೆ. ಹಿಂದೆ ಇರತಕ್ಕಂಥ ಕೈಗಳು, ಮುಂದೆ ಇರತಕ್ಕಂಥ ಕೈ
ಬಲಗೈ ಲೆವೆಲ್ ಇರುತ್ತೆ, ಎಡಗೈ ಡೌನಲ್ಲಿ ಇರುತ್ತೆ. ಈ ಸತ್ಯ ನಮ್ಮ ಜನ ಇನ್ನೂ ತಿಳ್ಕೊಳ್ಳೋದು ತುಂಬ ಕಷ್ಟ ಇದೆ. ಈ ಕೈ ಹಿಂದ್ಗಡೆ ಇರೋದು 2 ಲೆವೆಲ್ ಆಗಿದೆ, ಮುಂದ್ಗಡೆ ಇರೋದು ಒಂದು ಅಪ್ ಡೌನ್ ಇದೆ ಅಂದರೆ ಇದನ್ನೇ ದೇವಮೂಲೆ ಅಂತ ಹೇಳ್ತಾರೆ. ಲಕ್ಷ್ಮಿ ಎಡಗೈ ದೇವಮೂಲೆ. ಲಕ್ಷ್ಮಿ ವಾಸ ಮಾಡೋ ಜಾಗ ಗೊತ್ತು, ಲಕ್ಷ್ಮಿ ವಾಸ ಮಾಡೋದು ಅಂತ ಗೊತ್ತು, ದೇವಮೂಲೆ ಅಂತ ಗೊತ್ತು. ಆದರೆ ಮನೆ ದೇವಮೂಲೆ ಇದೆಯಾ 8 ಮೂಲೆ ಇದೆಯಾ ಅಂತ ಗೊತ್ತಿಲ್ಲ. ಅಷ್ಟ ಭುಜಗಳು ಇರುವಂತಹ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಗೆ 8 ದಿಕ್ಕಿಟ್ಕೊಳ್ರು ಮೂರ್ಖರ, ನಾನು ಸದಾ ನಿಮ್ಮಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಇವ್ರು ಇಟ್ಕೊಳ್ದಿರ ತಪ್ಪ್ಯಾರ್ದು? ಯಾರ ಮನೆಯಲ್ಲಿ 8 ಮೂಲೆ ಇರುವಂತಹ ಮನೆ ಕಟ್ಟಬೇಕು ಅಂತ ಗೊತ್ತಿದೆಯಾ? ಮೊದಲು ತಿಳ್ಕೊಳ್ಳಿ. 8ನೇ ಫ್ಲೋರಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಅಂತಾರೆ. ಏನು ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದು? ಭೂಮಿ ಅಲ್ಲದ ಜಾಗದಲ್ಲಿ ಮಾಡುವ ಪೂಜೆ ನಿಮಗೋಸ್ಕರವಾಗಿಯೇ ಹೊರತು ಲಕ್ಷ್ಮಿಗೋಸ್ಕರ ಅಂತೂ ಅಲ್ಲ. ನೆಲ ಬಿಟ್ಟು ಮಾಡುವ ಪೂಜೆ, ನೆಲವನ್ನು ಆಶ್ರಯಿಸದೆ ಮಾಡುವ ಪೂಜೆ, ನೀವು ಎಷ್ಟನೇ ಫ್ಲೋರಲ್ಲಿ ಏನು ಮಾಡಿದ್ರು ಫಂಕ್ಷನ್ ಅಷ್ಟೇ, ಅದು ಪೂಜೆ ಆಗಲ್ಲ. ಈಗ ಏನು ಮಾಡೋಣ ಸ್ವಾಮಿ, ನಾವು ವಾಸ ಮಾಡೋದೇ ಅದು, ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದು? ಯಾಕೆಂದರೆ ಪೂಜೆ ಮಾಡೋಕ್ಕೂ ಸತ್ತವ್ರಿಗೆ ಶ್ರಾದ್ದ ಮಾಡೋಕ್ಕೂ ನೆಲ ಇರಬೇಕು, ಸ್ವಂತ ಭೂಮಿ ಇದ್ದರೆ ಮಾತ್ರ ಶ್ರಾದ್ದನೂ ಸಕ್ಸಸ್ ಆಗುತ್ತೆ, ಪೂಜೆನೂ ಸಕ್ಸಸ್ ಆಗುತ್ತೆ. ನೆಲ ಬಿಟ್ಟು ಮಾಡುವಂತಹ, ಸ್ವಂತ ಮನೆಯನ್ನು ಬಿಟ್ಟು ಮಾಡುವಂಥ ಯಾವುದೇ ಸಂಸ್ಕಾರಗಳು ಸೇರುವುದಿಲ್ಲ, ಲಭಿಸುವುದಿಲ್ಲ, ಆಗಲ್ಲ, ಸಾಧ್ಯನೇ ಇಲ್ಲ. ಅದು ಓನರ್ಗೆ ಹೋಗುತ್ತೆ, ಮನೆ ಓನರ್ಗೆ ಹೋಗುತ್ತೆ. ಏನು ಮಾಡೋದು, ಮನೆ ಓನರ್ಗೆ ಹೋಗುತ್ತೆ. ಅದಕ್ಕೆ ಕೆಲವು ಸಲ ಹೇಳ್ತಾರೆ, ಮನೆ ಓನರ್ ಮಗಳಿಗೆ ಮದುವೆ ಆಗಿಲ್ಲ, ಬಾಡಿಗೆಗೆ ಬಂದವ್ರ ಮಗಳಿಗೆ ಮದುವೆ ಆಗುತ್ತೆ. ಇದು ಬೇಕಾದ್ರೆ ನೋಡ್ಕೋಬೋದು ಚಿತ್ರವಾಗಿ. ನಮ್ಮ ಮನೆಗೆ ಈಗ 6 ತಿಂಗಳಾಯಿತು, ಮಗಳು ಮದುವೆ ಮಾಡಿಬಿಟ್ರು ಅಂತ ಈ ಮನುಷ್ಯ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಈ ಥರದ್ದು ಎಷ್ಟೊಂದು ಇತಿಹಾಸ ಕೊಡೋಣ, ಇದಕ್ಕೆ ತಂದು ಕುಜದೋಷ ಸೇರಿಸ್ತಾರೆ, ಹೌದಲ್ಲ? ಇದಕ್ಕೆ ಏನೋ ಒಂದು ದೋಷ ಸೇರಿಸ್ತಾರೆ. ಆದರೆ ನಾವು ನಿಜವಾಗ್ಲೂ ನೇರವಾಗಿ ವಿಷಯ ಸತ್ಯವಾಗಿ ತಿಳ್ಕೊಂಡಿದ್ದೀವ, ಆಗ ನಾವು ಇದರಿಂದ ನಾವು ಹೆದರಬೇಕಾದ ಅವಶ್ಯಕತೆ ಇಲ್ಲ, ತಿಳ್ಕೊಳ್ಬೇಕಾದ ಅವಶ್ಯಕತೆ. ಏನು ಹೇಳ್ತೀಯಮ್ಮ? ಈಗ ನಾವು ಮಹಾಲಕ್ಷ್ಮಿ ಅಂತಕ್ಕಂಥದ್ದು ಮನೆಯ ದಿಕ್ಕಿನಲ್ಲಿ ಅದೃಷ್ಟ ಇದೆ, ಮನೆಯ ದಿಕ್ಕಿನಲ್ಲಿ ಅಷ್ಟಲಕ್ಷ್ಮಿಯರಿದ್ದಾರೆ. ಇಷ್ಟೂ ಸತ್ಯ ತಿಳ್ಕೊಳ್ದೆ ಮನೆ ಕಟ್ಟಿದ್ರೆ ದಿಕ್ಕಿಲ್ಲದ ಮನೆ, ದಿಕ್ಕಿಲ್ಲದ ಜೀವನ. ವೆರಿ ಸಿಂಪಲ್, ಅಷ್ಟೇ ಅಲ್ಲ? ಕೆಲವರು ಹೇಳ್ಕೊತಾರೆ ಬೇಜಾರಾಗಿ, ಏನು ಜೀವನ ಇದು, ಗಂಡ ಎಲ್ಲೋ ಹೆಂಡತಿ ಎಲ್ಲೋ, ಅವರು ಏನು ಕಟ್ಟಿರೋ ಮನೆನೇ ದಿಕ್ಕಿಲ್ಲಿದ್ದು, ಅದಕ್ಕೆ ದಿಕ್ಕಿಲ್ಲ ಸಂಸಾರ ಅಷ್ಟೇ. ಈಗ ಶಾಸ್ತ್ರ ಕೇಳಿ ಜ್ಯೋತಿಷ್ಯ ಕೇಳಿದ್ರೆ ನಿಮ್ಮ ಹಣೆ ಬರ ನೀವೇ ನೋಡ್ಕೊಳ್ಳಿ ಅಷ್ಟೇ. ಯಾಕೆ ಅಂದರೆ ಮೂಲೆಯಲ್ಲಿ ಅದೃಷ್ಟ ಇದೆ ಅಂತ ಹೇಳೋರು ಗೊತ್ತಾ, ಜ್ಯೋತಿಷ್ಯ ಹೇಳೋರು ಗೊತ್ತಾ? ಇಲ್ವಲ್ಲ. ಮತ್ತು ನೀವು ಹೋಗಿ ಕೇಳ್ತಿರಲ್ಲ, ಏನು ಮಾಡೋಣ, ನೀವು ತಿಳ್ಕೊಳಕ್ಕಾಗಿಲ್ವಲ್ಲ. ಈ ಒಂದು ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ, ಅಂದರೆ ವರಮಹಾಲಕ್ಷ್ಮಿ ಮಾಡ್ತಕ್ಕಂಥ ಅವರು ಒಂದನ್ನು ಮನಸ್ಸಲ್ಲಿ ಇಟ್ಕೋಬೇಕು, ಮಹಾತಾಯಿ ನನಗೆ ಒಳ್ಳೆ ಮೂಲೆಗಳನ್ನು ರೀತಿಯಲ್ಲಿ ನಿರ್ಮಾಣ ಮಾಡುವಂಥ ಒಂದು ಮನೆ ಕಟ್ಟೋಕ್ಕೆ ಭಾಗವನ್ನು, ಒಂದು ಯೋಗ್ಯತೆಯನ್ನು ಕೊಡೋವಂಥ ಕೇಳ್ಕೊಳಕ್ಕಾದ್ರೂ ಪ್ರಯತ್ನ ಮಾಡಿ. ಮುಂದಿನ ವರ್ಷ ನಮಗೆ ಒಂದು ಒಳ್ಳೆ ಮನೆ ಕಟ್ಟೋ ಭಾಗ್ಯನಾರು ಸಿಕ್ಲಿ ತಾಯಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಪೂಜೆ ಮಾಡೋದು ತಪ್ಪು ಅಂತಲ್ಲ, ಮಾಡಿ ತೊಂದರೆ ಇಲ್ಲ. ಆದರೆ ನೀವಲ್ಲಿ ಬೇಡಿಕೆ ಇಡಬೇಡಿ, ನನಗಿದಾಗಬೇಕು ಅಂತ ಬೇಡಿಕೆ ಇಡಬೇಡಿ. ಯಾಕೆ? ನೀವು ಜಾಗನೇ ಕೊಟ್ಟಿಲ್ಲ. ಜಾಗ ಕೊಡದೇ ಇದ್ಮೇಲೆ ನೀವು ಕೇಳೋದ್ರಿಂದ ಏನು ಪ್ರಯೋಜನ? ಆದರೂ ಕೇಳ್ಕೊಳ್ಳಿ, ನಿಮ್ಮ ಮನಃಶಾಂತಿಗೆ ತೊಂದರೆ ಇಲ್ಲ. ಅಂತೂ ತಿಳ್ಕೋಬೇಕು, ನಾವು ಜೀವನ ಎಲ್ಲ ಬರೀ ಬೇಡೋದೇ ಆಗಿದೆಯಲ್ಲ ಅನ್ನೋದನ್ನು ಮೊದಲು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಭಗವಂತ ಬೇಡುವುದಕ್ಕೆ ನಿಮ್ಮನ್ನು ಬಿಟ್ಟೇ ಇಲ್ಲ. ನೀವು ಬೇಡ್ತಾ ಇದ್ದೀವಿ ಅಂದರೆ ನಿಮ್ಮ ಸೋಮಾರಿತನ, ನಿಮ್ಮ ಬೇಜವಾಬ್ದಾರಿನ ಅಷ್ಟೇ ಹೇಳ್ಬೋದೇ ಹೊರತು ಪೂಜೆ ಮಾಡೋದು ಬೇಡ, ನೀವು ಬೈಯೋದು ಬೇಡ, ನೀವು ಯೋಚನೆ ಮಾಡೋದು ಬೇಡ. ಹಾಗಿದ್ದ ಮೇಲೆ ಸರಿಯಾದ ಅರ್ಥವನ್ನು ತಿಳ್ಕೊಂಡು ಬದುಕಬೇಕು ಅನ್ನೋದೇ ಇವತ್ತಿನ ಒಂದು ವಿಶೇಷ. ದೋಷ ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಈ ದಿನದಲ್ಲಿ ಬರ್ತಕ್ಕಂತಹ ಒಂದು ಶುಭಗಳಿಗೆ, ಶುಭ ದಿನ, ಶುಭ ನಕ್ಷತ್ರ ಇಲ್ಲ, ಬೇರೆ ನಕ್ಷತ್ರ ಬರೋ ದಿನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಅಂತ ಒಂದು ವಿಷಯಕ್ಕೆ ತಗೊಳ್ಳೋಣ ಅಮ್ಮ. ಹೌದಾ? ಈ ದಿನ ನಕ್ಷತ್ರ ಹೊಂದಾಣಿಕೆ ಬರಲ್ಲ, ಹುಡುಗ ಹುಡುಗಿಗೆ ಆಗ ಬರಲ್ಲ, ಸ್ಥಳ ಸರಿ ಇಲ್ಲ ಚೇಂಜ್ ಮಾಡ್ಬೋದು, ವಾರ ಸರಿ ಇಲ್ಲ ಚೇಂಜ್ ಮಾಡ್ಬೋದು, ನಕ್ಷತ್ರ ಸರಿ ಇಲ್ಲ ಚೇಂಜ್ ಮಾಡ್ಬೋದು, ಎಲ್ಲ ಚೇಂಜ್ ಮಾಡ್ಬೋದು. ನಾನು ಇದಕ್ಕೊಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ. ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಹೊಂದಾಣಿಕೆ ಆಗಲ್ಲ, ಚೇಂಜ್ ಮಾಡಿ ಅಂತಹ ಹೇಳುವಂತಹ ವೇದಾಂತ ಪಂಡಿತರುಗಳಿಗೆ ನಂದೊಂದು ಸವಾಲು. ಏನು? ಅದೇ ನಕ್ಷತ್ರದ ವ್ಯಕ್ತಿ ಮನೆಯಲ್ಲಿದ್ದಾಗ ಏನು ಮಾಡೋಣ? ಇಲ್ಲಿ ಚೇಂಜ್ ಮಾಡಿಬಿಟ್ರಿ ನೀವು. ಹೌದು. ಮನೆಯಲ್ಲಿ ವಾಸ ಮಾಡುವ ಇರತಕ್ಕಂಥ ಕುಟುಂಬದಲ್ಲಿ ಅದೇ ನಕ್ಷತ್ರದ ಹೆಣ್ಣೋ ಗಂಡೋ ಇದ್ದರೆ ಏನು ಮಾಡುವುದು? ಇದಕ್ಕೆ ನಾನು ಚಾಲೆಂಜ್ ಮಾಡಿ ಕೇಳ್ತೀನಿ, ಯಾರು ಇದ್ರೆ ತಾಕತ್ತಿದ್ರೆ ಮೆಸೇಜ್ ಮಾಡಿ, ಸಾಧ್ಯ ಆಗತ್ತಾ ಅಂತ. ಈಗ ಅವನ್ನೆಲ್ಲಿ ಕಳ್ಸೋದಮ್ಮ? ಅಲ್ಲ, ಅಂದರೆ ನಾವು ಎಷ್ಟು ಹಿಂದೆ ಇದ್ದೀವಿ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿ. ಯಾರೋ ಹೇಳಿದ್ರೆ ನಂಬಿಕೊಂಡು ಆ ನಕ್ಷತ್ರ, ಈ ರಾಶಿ, ಈ ತಿಥಿ, ಕುಜದೋಷ, ವಾಸ್ತುದೋಷ,
ಆಮೇಲೆ ಇನ್ನೂ ಒಂದು ಇರ್ತಕ್ಕಂಥ ವಿಚಾರಗಳು ಎಂತೆಂಥ ಇರ್ತಕ್ಕಂತಹ ವಿಚಾರಕ್ಕೆ ಬಂದು ಸೈನ್ಸಲ್ಲೇ ಆಗಲಿ, ಖಗೋಳಶಾಸ್ತ್ರನೇ ಆಗಲಿ, ವಾಸ್ತುಶಾಸ್ತ್ರನೇ ಆಗಿರಲಿ, ಜ್ಯೋತಿಷಶಾಸ್ತ್ರನೇ ಆಗಿರಲಿ, ಯಾವ ಕಾರಣಕ್ಕೂ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲದ ಪ್ರಪಂಚದಲ್ಲಿ ನಾವಿದ್ದೀವಿ. ಎಲ್ಲ ಶಾಸ್ತ್ರಗಳಿಗೂ ಉತ್ತರ ಕೊಡುವಂತಹ ಸಾಧ್ಯತೆ ಇಲ್ಲ. ಆದರೂ ನಾವು ಇದರಿಂದ ಬದುಕ್ತಾ ಇದ್ದೀವಿ ಅಂದರೆ ಜೀವನ ಎಲ್ಲ ನಾವು ಹೀಗೆ ಕೊರಗಬೇಕಾಗತ್ತೆ. ದೋಷ ಅನ್ನೋದು ನಾವು ತಿಳಿದೇ ಮಾಡ್ತಾ ಇರ್ತಕ್ಕಂಥ ದೋಷನೇ ಹೊರ್ತು ಬೇರೆ ದೋಷಗಳಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಒಂದು ತಿಳ್ಕೋಬೇಕು, ನಾವು ಎಷ್ಟು ಹಿಂದೆ ಇದ್ದೀವಿ ಅಂತಕ್ಕಂಥದ್ದಕ್ಕೆ ಸ್ವಲ್ಪ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಯೂಟರ್ನ್ ಹೋಗಬೇಕು, ಮುಂದಕ್ಕೆ ಹೋಗಬೇಡಿ. ನೈಸ್ ರೋಡ್ ಚೆನ್ನಾಗಿದೆ ಅಂತ ಓಡ್ಸೋಕೆ ಹೋದರೆ ರಸ್ತೆ ರಾಂಗ್ ಅದು. ಯೂಟರ್ನ್ ತೊಗೊಂಡ್ರೆ ಹಿಂದೆ ಏನು ಬಂದೆ, ನಾನು ಅನುಭವ ಏನು ತೊಗೊಂಡೆ ಅಂದರೆ ನಿಮ್ಗೆ ಅಲ್ಲಿ ಉತ್ತರ ಸಿಕ್ಕತ್ತೆ. ನಿಜ ನಿಜ. ಸಮಸ್ಯೆ ಎಲ್ಲಿ ಅನುಭವಿಸಿದ್ದೀನಿ ಆ ಸಮಸ್ಯೆಗೆ ಉತ್ತರ ಏನು ಅಂತ ತಿಳ್ಕೊಂಡ್ರೆ ಕಂಪ್ಲೀಟ್ ಎಲ್ಲ ಕ್ಲೀನ್. ನಾವು ಅದೆಲ್ಲ ಮುಚ್ಚಾಕ್ಬಿಟ್ಟು ಮುಂದೆ ಏನು ಅಂತ ಹೋಗ್ತೀವಿ. ಸೊ ಈ ಸತ್ಯವನ್ನು ನೀವು ದೋಷ ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ, ಅದು ನಿಮ್ಮದೇ ಕಲ್ಪನೆ. ಅದಕ್ಕೋಸ್ಕರವಾಗಿ ಹಾಗಿರ್ಬೇಕಾದ್ರೆ ಹಾಗಿದ್ಮೇಲೆ ಯಾವುದೂ ಇಲ್ಲ ಅಂದ ಮೇಲೆ ಇರ್ತಕ್ಕಂಥದ್ದು ಈ ಸ್ಥಿತಿಗೆ ಕಾರಣ ಯಾರು? ಹೌದು, ಯಾವುದೂ ಇಲ್ಲ ಅಂತ ನೀವು ಹೇಳ್ದಂಗೆ ಒಪ್ಕೊಳ್ಳೋಣ. ಈಗ ಈಗಿನ ಸ್ಥಿತಿ, ಮದುವೆ ಆಗಿಲ್ವೋ, ಮದುವೆಯಾಗಿ ನೆಮ್ಮದಿ ಇಲ್ವೋ, ಹುಷಾರಿಲ್ವೋ, ಯಾವುದೇ ದೋಷ ಅಂತಿರಲಿ, ಹಂಗಿದ್ದ ಮೇಲೆ ಈ ಸ್ಥಿತಿಗೆ ಕಾರಣರು ಯಾರು? ಬರುತ್ತಲ್ಲ ಇದು. ಹೌದು. ಹೀಗಿರುವ ಸ್ಥಿತಿಗೆ ಕಾರಣರು ಯಾರು? ಇದಕ್ಕೆ ಒಂದೇ ಉತ್ತರ ಏನಪ್ಪಾ ಅದು ಅಂತ ಲೆಕ್ಕಾಚಾರಕ್ಕೆ ತಗೊಂಡಾಗ ನಮಗೆ ಇರ್ತಕ್ಕಂಥದ್ದು ಆಕಾಶ ಅಂತಕ್ಕಂಥದ್ದು ಒಂದು ಬೆಂಕಿಯ ಜ್ವಾಲೆ. ಅಂದ್ರೆ ಬೆಂಕಿ, ಆಕಾಶ ಅನ್ನೋದು ಬೆಂಕಿ. ಸೂರ್ಯನ ತಾಪ ಇರುತ್ತಲ್ಲಮ್ಮ, ಅದು ಬೆಂಕಿ. ಆ ಆಕಾಶವನ್ನೇ ನಾವು ನಿಜಕ್ಕೂ ನಾವು ಗಮನಿಸೋದೇ ಆದರೆ ನಮ್ಗೆ ಸತ್ಯ ಗೊತ್ತಾಗತ್ತೆ. ಆಮೇಲೆ ನಾವೆಲ್ಲಿರೋದು ಭೂಮಿ. ಈ ಭೂಮಿಯಲ್ಲಿ ತಂಪು ಅಂದ್ರೆ ಚಂದ್ರ. ಭೂಮಿಯಲ್ಲಿ ಯಾರಿರ್ಬೇಕು? ಚಂದ್ರ. ಆಕಾಶದಲ್ಲಿ ಸೂರ್ಯ. ಇವರಿಬ್ಬರು ಬಿಟ್ಟು ಬೇರೆ ನಮಗೆ ಇನ್ನಿರೋದೆಲ್ಲ ಬೇಕಾದ ವಿಷಯ ಬೇಡಿ, ಅದು ಯಾರೋ ಹೇಳಿದ್ದು ಮಾಡಿದ್ದು ಸೆಕೆಂಡ್ರಿ. ಇದು ಸತ್ಯವಾದ ದೇವರು, ಪ್ರತ್ಯಕ್ಷವಾದ ದೇವರು ಅಂತ ಒಪ್ಕೊಂಡಿದ್ದೀವಿ, ಹೌದಲ್ಲ? ಹಾಗಿರ್ಬೇಕಾದ್ರೆ ಇದನ್ನು ನಾವು ಎಷ್ಟರ ಮಟ್ಟಕ್ಕೆ ನಾವು ಗಮನಿಸ್ತಾ ಇದ್ದೀವಿ ಅಂತಕ್ಕಂತಹ ಸತ್ಯವನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಚಂದ್ರನನ್ನು ನಾವು ಪ್ರತಿಯೊಂದಕ್ಕೂ ಎಳ್ಕೊಂಡು ಸೇರಿಸ್ಕೊಂಡು ಜೊತೆಲೇ ಹೋಗಬೇಕು. ಯಾಕೆಂದರೆ ಪ್ರಕೃತಿಗೆ ಅನುಸಾರವೇ ಹೋಗಬೇಕು ನಾವು. ಆ ಅನುಸಾರವಾಗಿ ಹೋಗದೇ ಇದ್ದಾಗ ನಮ್ಮ ಸತ್ಯ ಅಂತೂ ಅರ್ಥ ಆಗಲ್ಲ. ಆ ರೀತಿಯಾಗಿ ಸತ್ಯವನ್ನು ನಾವು ಹೇಗೆ ತಿಳ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನಕ್ಷತ್ರ ಅಂತಕ್ಕಂಥದ್ದು ಮೊದಲು ತಗೊಳ್ತಕ್ಕಂಥ ವಿಷಯಕ್ಕೆ ಬಂದರೆ, ಈ ಶಾಸ್ತ್ರ ಹೇಳ್ತಕ್ಕಂಥ ಹೆಣ್ಣು ಗಂಡನ ಗಣಕೂಟ ಸೇರಿಸ್ತಾರಲ್ಲಮ್ಮ, ಗಣಕೂಟ ಅಂತ ಬರುತ್ತೆ. ಅದರಲ್ಲಿ ಮಾಂಗಲ್ಯ ಕೂಟ ಅಂತ ಬರುತ್ತೆ. ಈ ರೀತಿ ಕೂಟಗಳಲ್ಲಿ ಬರ್ತಕ್ಕಂಥ ಲೆಕ್ಕಾಚಾರಕ್ಕೆ ಒಂದು 12 ಸಂಖ್ಯೆಯನ್ನು ನಾವು ತಗೊಳ್ತೀವಿ. ಈ 12ನೇ ಸಂಖ್ಯೆ ಅಂತ ಲೆಕ್ಕಾಚಾರಕ್ಕೆ ಬಂದರೆ ಇದಕ್ಕೆ ಗಂಡು ಹೆಣ್ಣಿನ ಸ್ಥಿರವಾಗಿರುವಂಥ ದೇಹ ಸ್ಥಿತಿಯನ್ನು ಗುರುತಿಸ್ತಕ್ಕಂಥದ್ದು. ಅಲ್ಲಿಗೆ ನಾನು ಮಾಹಿತಿ ತಗೊಳ್ತೀನಿ ಗುರುಗಳೇ. ಇದೀಗ ಶಿರದಿಂದ ನಾಗವೇಣಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗವೇಣಿ ಅವ್ರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಹೆಸರು? ಕನಕ ಅಂತ, ಪುನರ್ವಸು ನಕ್ಷತ್ರ, ಅಮಾವಾಸ್ಯೆ ಚತುರ್ಥಿ ತಿಥಿ. ಓಕೆ, ಪುನರ್ವಸು ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಹೇಳಮ್ಮ ಮಗಳ. ಮಗಳು ಗುರುಗಳೇ. ಎಷ್ಟು ವಯಸ್ಸು? ಈಗ 16. ಏನು ಮಾಡ್ತಿದ್ದಾಳೆ? ಓದ್ತಾ ಇದ್ದಾಳಾ? ಓದ್ತಾ ಇದ್ದಾಳೆ, ಫಸ್ಟ್ ಇಯರ್. ಎಷ್ಟು ಮಕ್ಕಳಮ್ಮ ನಿಂಗೆ? 2 ಗುರುಗಳೇ. ಇನ್ನೊಂದು ನಕ್ಷತ್ರ ಯಾವುದು? ಇದು ಉತ್ತರ ಭದ್ರ ನಕ್ಷತ್ರ. ಅದಕ್ಕೆ ವಯಸ್ಸೆಷ್ಟು? ಅವನಿಗೆ ಈಗ 18 ವರ್ಷ. ಆಗಸ್ಟ್ 30 ಬಂದೆ. ಅವನೇ ದೊಡ್ಡವನಾ? ಅವನೇ ದೊಡ್ಡವನು. ಓಕೆ. ಜಾಸ್ತಿ ಗೋಳಾಕೊಳ್ಳೋದು ಅವನ ಇವಳ? ಇಬ್ರು ಗೋಳಾಕಂತಾರೆ ಗುರುಗಳೇ. ಅದ್ರ ಪರ್ಸೆಂಟೇಜ್ ಯಾರು ಕೊಡ್ತೀಯಾ? ಇಬ್ರು. ಅದ್ರಲ್ಲಿ ಯಾರು ಒಂದು ಸ್ವಲ್ಪ ಎಕ್ಸಸ್ ಇರುತ್ತಲ್ಲಮ್ಮ, ಜಾಸ್ತಿ ಸ್ವಲ್ಪ ಅಂತ ಇರುತ್ತಲ್ವ, ಇಬ್ಬರಲ್ಲಿ ಯಾರೋ ಒಬ್ಬರದು? ಮಗಳದೇನೆ ನೋಡಿ, ಮಗಂದು ಮಾತ್ರ ಮುಚ್ಚಿಟ್ಕೊಂಡ್ಬಿಡ್ತಾರೆ. ಹೌದು. ಯಾರೇ ಆಗಲಿ ಭಾರಿ ಜಾಣ್ಮೆ ಹೆಂಗಸರು, ಯಾರೇ ತಾಯಿಯಂದಿರು ಚಕ್ಕಂತ ಮಗನ ಸೈಡ್ಗೆ ಇಟ್ಕೊಂಡ್ಬಿಡ್ತಾರೆ. ಆ ಹೆಣ್ಣು ಮಕ್ಕಳು ಮಾತ್ರ ಎಳ್ಕೊಂಡ್ಬಿಡ್ತಾರೆ. ಅಯ್ಯೋ ಅಂತ, ಏನಪ್ಪ ನಾನು ಒಂದು ಹೆಣ್ಣಿಗೆ ಪ್ರಾಧಾನ್ಯತೆ ಕೊಡೋಣ ಅಂತ ಯಾಕೆ ಬರ್ತಾ ಇಲ್ಲ ಅಂತ ನನಗೆ ಒಂಥರ ಕಷ್ಟ ಅನ್ನಿಸ್ತಾ ಇದೆ. ಓಕೆ, ಇರಲಿ. ಈಗ ಏನಾಗಬೇಕಿತ್ತಮ್ಮ? ಅದೇ ಆರೋಗ್ಯದ ಬಗ್ಗೆ. ಅವ್ರಿಗೆ ಸೀನ್ ಜಾಸ್ತಿ ಬರುತ್ತೆ ಗುರುಗಳೇ. ಅದಕ್ಕೆ ಆರೋಗ್ಯದ ಬಗ್ಗೆ ಕೇಳೋಣ ಅಂತ ಮಾಡಿವಿ. ನಾವು ಒಂದ್ಸಲಿ ಬಂದ್ವಿ ಗುರುಗಳೇ, ನಮ್ಮ ಅಪ್ಪಾಜಿ, ನಾವು, ನಮ್ಮ ಅಮ್ಮರೆಲ್ಲ, ನಮ್ಮ ಮನೆಯವರು. ಅದು ಮುಂದಕ್ಕೆ ಬರಕ್ಕೆ ಆಗ್ತಾ ಇಲ್ಲ ಗುರುಗಳೇ. ಒಲ್ಟು ಅದು ಆಗ್ತಲೇ ಇಲ್ಲ. ಅದನ್ನ ತಿಳ್ಕೊಳ್ಳೋಣ ಅಂತಲೇ ಮಾಡಿದ್ದು. ಈಗ ವಿಚಾರ ಏನಂತಂದ್ರೆ, ಇಲ್ಲಿ ಇರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ ಒಂದು, ಇನ್ನೊಂದು
ಇನ್ನೊಂದು ಹಲೋ, ಇನ್ನೊಂದು ನಕ್ಷತ್ರ ಹೇಳ್ದಲ್ಲಮ್ಮ, ಉತ್ತರ ಭದ್ರ ನಕ್ಷತ್ರ. ಉತ್ತರ ಭಾದ್ರ ನಕ್ಷತ್ರ. ಇಲ್ಲಿ ನಾನು ಆವಾಗಲೂ ಕಾರ್ಯಕ್ರಮದಲ್ಲಿ ಬಿಟ್ಟು ನಿಮಗೆ ಬಂದಾಗಲೂ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಉತ್ತರ ಭಾದ್ರ ನಕ್ಷತ್ರ ಯಾವ ಕಾರಣಕ್ಕೂ ದಾರಿಯನ್ನು ಕೊಡಲ್ಲ. ಮತ್ತೆ ಅವನು ಹುಟ್ಟಿದಾಗ ಅಂತ ನಾವು ಬರ್ಲೇಬೇಕು ಗುರುಗಳೇ. ಅಮ್ಮ ಒಂದು ನಿಮಿಷ ಕೇಳಿಸ್ಕೊ ಹೋಗಲಿ. ಅವನು ಹುಟ್ಟಿದಾಗ ಪುನರ್ವಸು ನಕ್ಷತ್ರ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನೀವು ಮೊದಲು ಹುಟ್ಟಿದ್ದು ಉತ್ತರ ಭಾದ್ರ ನಕ್ಷತ್ರ ಆದಮೇಲೆ ಒಂದು ಮಗು ಸ್ಟಾಕ್ ಅಂದರೆ ನಿಲ್ಲಿಸಬೇಕು ಅಂತ ಒಂದು ಮೆಸೇಜ್ ಭಗವಂತ ಕಳಿಸ್ತಾ, ನಿಲ್ಲಿಸಿ ಮಕ್ಕಳು ಬೇಡ ಅಂತ. ಆದರೆ ಯಾವುದಕ್ಕೂ ಇನ್ನೊಂದು ಇರಲಿ ಅಂತ ಹೆಣ್ಣಿದ್ರೆ ಗಂಡು ಕೇಳ್ತಾರೆ, ಗಂಡಿದ್ರೆ ಹೆಣ್ಣು ಕೇಳ್ತಾರೆ. ಈ ಒಂದು ವಾಡಿಕೆ ನಮ್ಮಲ್ಲಿದೆ. ಆದರೆ ಹುಟ್ಟಿದ್ದು ಭಗವಂತ ಹೇಳ್ದ ಸಾಕು ನಿನಗೆ ತೂಕ ಹಾಕ್ಕೋಬೇಡ ಅಂತ. ಇಲ್ಲ, ಇನ್ನೊಂದು ಇರಬೇಕು ಸ್ವಾಮಿ, ಒಂದು ಯಾಕೆ ಅಂದರೆ ಇನ್ನು ಡಬಲ್ ಲಗೇಜು ಇದು ಇಳಿಸೋಕ್ಕಾಗಲ್ಲ. ಇದಕ್ಕೆ ಕಾರಣ ಏನು ಗೊತ್ತೇನಮ್ಮ, ಉತ್ತರಾಭಾದ್ರ ನಕ್ಷತ್ರ ನಿಮಗೆ ದೈವತ್ವಕ್ಕೆ ದಾರಿ ಕೊಡಲ್ಲ. ಅದಕ್ಕೆ ನಿನಗೆ ಬರೋದಕ್ಕೆ ಅಡಚಣೆ ಆಗ್ತದೆ. ಅದಕ್ಕೆ ನೀನೇನು ಮಾಡಬೇಕು ಅಂದರೆ ಯಾವ ಕಾರಣಕ್ಕೂ ಬಿಡದೆ ನೀನು ನೇರವಾಗಿ ಶ್ರೀರಾಮ ಬರೀ. ಆಯ್ತು ಗುರುಗಳೇ. 108 ಸಲ ಒಂದಿನಕ್ಕೆ ಬೆಳಗ್ಗೆನೆ ಬರೆದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡು. ಒಂದು 5 ದಿವಸದಲ್ಲೇ ನಿನಗೆ ಅದ್ರ ಪಿಕ್ಚರ್ ಗೊತ್ತಾಗತ್ತೆ. ಪ್ರಯತ್ನ ಮಾಡು, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ದೇಹ ಸ್ಥಿತಿ ಮತ್ತು 12 ಸಂಖ್ಯೆ ಬಗ್ಗೆ ಹೇಳ್ತಿದ್ರಿ, ಏನದು ಭಾಳ ಕುತೂಹಲ ಆಯಿತು. ಅಂದರೆ ಗಣಕೂಟಗಳಲ್ಲಿ 24 ಬರಬೇಕು, 12 ಬರಬೇಕು, 35 ಬರಬೇಕು, 30 ಬಂದರೆ ಭಾರಿ ಒಳ್ಳೆಯದು, 28 ಬಂದರೆ ಈ ಥರ ಹೇಳ್ತಾರಲ್ಲಮ್ಮ, ಆ ಸಂಖ್ಯೆ. ಅದರಲ್ಲಿ ಇದು 12ನೇದು ಲೆಕ್ಕಾಚಾರಕ್ಕೆ ಬಂದಾಗ ದೇಹ ಸ್ಥಿತಿ ಹೇಗಿರುತ್ತೆ ಹೆಣ್ಣು ಗಂಡಂದು ಅನ್ನೋದಕ್ಕೆ ಅಲ್ಲಿ 12ನೇ ನಂಬರ್ ಬರುತ್ತೆ ಅಲ್ಲಿ. ಯಾಕೆಂದ್ರೆ ಅದರಲ್ಲಿ ಇವರಿಗೆ ಸಂತಾನ ಚೆನ್ನಾಗಾಗತ್ತಾ ಅದನ್ನು ಅದರಲ್ಲೇ ನೋಡ್ತಾರೆ. ಅಂದ್ರೆ ಒಂದೊಂದು ಭಾಗ ಗಂಡ ಹೆಂಡತಿ ದಾಂಪತ್ಯ ತುಂಬಾ ಚೆನ್ನಾಗಿ ಆರೋಗ್ಯವಾಗಿರ್ತಾರಾ ಅನ್ನೋದೊಂದು ನೋಡ್ತಾರೆ. ಇದು ಒಂದೊಂದು ಎಲ್ಲ ಸೇರಿಸೇ ಇದಕ್ಕೆ ಕೊನೆಗೆ ಇವರಿಬ್ಬರಿಗೂ ಹೊಂದಾಣಿಕೆ ಇದೆ, ಮದುವೆ ಮಾಡಬಹುದು ಅಂತ ಒಂದು ದೊಡ್ಡ ಲೀಸ್ಟ್ ರೆಡಿ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಕೊಡ್ತಾರೆ. ಆದರೆ ಅದು ಎಷ್ಟು ಮಟ್ಟಕ್ಕೆ ಸರಿ ಹೋಗ್ತಾ ಇದೆ ಅಂತ ಅವ್ರನ್ನೇ ಕೇಳಬೇಕು, ನನಗೆ ಗೊತ್ತಿಲ್ಲ. ಬರೆದು ಕೊಡೋದು ಸುಳ್ಳ ಅಲ್ಲ, ತಿಳ್ಕೊಂಡ್ರು ಸುಳ್ಳು. ಬರೆದು ಕೊಡೋದು ತಪ್ಪಲ್ಲ, ಅಲ್ಲಿರೋದು ತಪ್ಪಲ್ಲ, ನಿಮ್ಮ ಮಾಹಿತಿ ತಪ್ಪು. ಅಂದರೆ ಎರಡೂ ದೇಹಗಳು ಚೆನ್ನಾಗಿರಬೇಕು, ಶಕ್ತಿದಾಯಕವಾಗಿರಬೇಕು, ಒಂದೇ ಸಮತೋಲನವಾಗಿರಬೇಕು ಅಂತಕ್ಕಂಥದ್ದು ಗಂಡ ಹೆಂಡತಿ ಸತ್ಯ. ಸಮತೋಲನವಾಗಿರ್ಬೇಕಂತ ಅವರಿಬ್ಬರನ್ನು ಕೂರ್ಸೋಣ, ಗಂಡ ಹೆಣ್ಣನ್ನ ಒಂದೇ ಥರ ಉಸಿರಾಡ್ತಾರ ನೋಡೋಣ. ಈಗ ಮದುವೆ ಮಾಡೋಕ್ಕೆ ಲಗ್ನ ಕಟ್ತಾರೆ. ಇವರಿಬ್ಬರಿಗೆ ಶಾಸ್ತ್ರೋಕ್ತವಾಗಿ ಯಾವುದೇ ದೋಷವಿಲ್ಲದ ರೀತಿಯಲ್ಲಿ ಮದುವೆಯನ್ನು ಮಾಡಬಹುದು, ಸ್ಯಾಂಕ್ಷನ್ ಗ್ರಾಂಟೆಡ್, ಇವರೇ ಮಾಡಿಬಿಟ್ರು, ಇವ್ರ ಗೌರ್ಮೆಂಟಿಂದ. ಓಕೆ ಮಾಡೋಣ. ನಾನಿಲ್ಲಿ ಪ್ರಶ್ನೆ ಕೇಳ್ತೀನಿ, ಅವರಿಬ್ಬರು ಹೆಣ್ಣು ಗಂಡು ಕರ್ಸೋಣ, ಅವರಿಬ್ಬರನ್ನ ಕೂರ್ಸೋಣ, ಇಬ್ಬರದು ಒಂದೇ ರೀತಿಯ ಉಸಿರಾಟ ಇರಬೇಕು, ಇದೆಯಾ? ಮದುವೆ ಆಗಕ್ಕೆ ಮುಂಚೆನೂ ಇಲ್ಲ, ಮದುವೆ ಆದಮೇಲೂ ಇಲ್ಲ, ಸಾಯುವಾಗಲೂ ಇಲ್ಲ. ಈಗ ಒಂದೊಂದು ವಿಷಯ ಹೇಳ್ತಾ ಹೋದ್ರೆ ನಿಜಕ್ಕೂ ಹೇಳ್ತೇನೆ, ಇಲ್ಲಿವರೆಗೂ ನಾವು ಎಂಥ ಅಡ್ಡದಾರಿಯಲ್ಲಿ ಬಂದಿದ್ದೀವಿ ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರವಾಗಿ ಇದಕ್ಕನುಸಾರವಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರ. ನಿನ್ನೆ 29 ವರ್ಷ ವಿಶಾಖ ನಕ್ಷತ್ರ, ಪಾಪ ಮದುವೆ ಆಗಿಲ್ಲ ಅಂತ ಎಲ್ಲ ಅನುಕೂಲಗಳಿದ್ದು, ವಿದ್ಯೆ ಬುದ್ಧಿ ಅಂದ ಚಂದ ಎಲ್ಲ ಇದ್ದು 29 ಆದರೂ ಮದುವೆ ಯಾಕಿಲ್ಲ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ಈ ವಿಶಾಖ ನಕ್ಷತ್ರದ್ದು ಮದುವೆ ಸ್ವಲ್ಪ ಕಷ್ಟ, ಬೇಗ ಆಗಬೇಕು, ಇಲ್ಲ ಮದುವೆ ಆಗೋದು ಕಷ್ಟ ಅಂತ ಸಾಕಷ್ಟು ಸಲ ಹೇಳ್ತೀನಿ ನಾನು. ಆಮೇಲೆ 13-14ಕ್ಕೇನೆ ಮದುವೆ ಮಾಡಿಬಿಡ್ಬೇಕಾಗತ್ತೆ ಕೆಲವು ನಕ್ಷತ್ರಕ್ಕೆ ಅಂತ ಹೇಳ್ತೀನಿ. ಕೆಲವರು ತುಂಬ ಬೇಜಾರಾಗುತ್ತೆ, ಕೋಪನೂ ಬರುತ್ತೆ. 13-14 17-18ಕ್ಕೆ ಮದುವೆ ಮಾಡ್ಕೊಳ್ಳಿ, 20ಕ್ಕೆ ಮದುವೆ ಮಾಡ್ಕೊಂಡೆ ಬುದ್ಧಿ ಕಲ್ತಿರಲ್ಲ, 13-14 ಮಾಡ್ಬಿಟ್ಟು ಏನು ವಾಪ ಮಾಡೋಣ? ಇದೊಂಥರ ಕಾನೂನು ಒಪ್ಪೋದಿಲ್ಲ ಇದನ್ನ. ಅಲ್ಲ, ಕಾನೂನು ಒಪ್ಪೋದಿರಲಿ ಅಮ್ಮ. ಈ ಕಾನೂನು ನನ್ನೊಂದು ಪ್ರಶ್ನೆ ಏನಂದ್ರೆ, 10 ವರ್ಷದ ಮಗು ಮೇಲೆ ಅತ್ಯಾಚಾರದ ಕಾನೂನು ಬರುತ್ತಾ? ನಾನು ಇದನ್ನು ಕೇಳ್ತೀನಿ. ನೀವು ಕೊಟ್ಟದ್ದು ಕಾನೂನು ಸರಿಯಪ್ಪ, 10 ವರ್ಷದ ಮಗು ಮೇಲೆ ಅತ್ಯಾಚಾರ ನಡೆದಿದೆ, ಇದಕ್ಕೆ ಹೊಣೆ ಯಾರು? ಇದನ್ನು ನಾವು ತಿಳ್ಕೋಬೇಕು. ಕಾನೂನು ನಾವು ಮಾಡಿದ್ದು, ಕಾನೂನು ನಾವು ತಗೊಳಕೊಳ್ಳೋದಲ್ಲ, ಹೌದ್ ತಾನೆ? ಕಾನೂನು ನಾವೇ ಮಾಡಿದ್ದದು, ಎಲ್ಲಿಂದ ಉದುರಿಲ್ಲ ಅದು. ವಿರುದ್ಧವಾಗಿ ನಡ್ಕೊಂಡ್ಬಿಟ್ರೆ ಜೈಲ್ ಸೇರ್ಬೇಕಾಗಲ್ಲ. ಒಂದ್ ನಿಮಿಷ, ಇದು ಸುಮ್ಮನೆ ಇದ್ರೆ ಹಿಂಗೆ ಆಗೋದು. ಇದನ್ನ ಧಿಕ್ಕರಿಸಿ ಯಾವ್ಯಾವುದಕ್ಕೋ ಬಾವುಟಗಳು ತೋರಿಸ್ತೀವಿ ನಾವು ರೋಡಲ್ಲಿ ನಿಂತ್ಕೊಂಡು, ಹೌದಲ್ಲ? ನಮ್ಮ ಬದುಕಿಗೆ ಬಾವುಟ ಯಾಕೆ ತೋರಿಸ್ಬಾರ್ದು? ಎಷ್ಟೋ ಊರುಗಳಲ್ಲಿ ಸ್ಮಶಾನ ಇಲ್ಲ, ಅದಕ್ಕೆ ಬಾವುಟ ಇಲ್ಲ ಅಲ್ವಾ? ಈ ಥರ ನಮಗೋಸ್ಕರವಾಗಿರೋದಕ್ಕೆ ಯಾರು ಬಾವುಟ ಎತ್ತತಾ ಇಲ್ಲ. ಯಾವತ್ತೋ ಒಂದಿನ ಜೈಕಾರಕ್ಕೆ ಹೋಗ್ಬಿಟ್ಟು ದುಡ್ಡಿಸ್ಕೊಂಡು ಮನೆಗೆ ಹೋಗ್ತೀವಿ. ನಾವು ಎಷ್ಟು ಮಟ್ಟಕ್ಕೆ ಬದುಕಬೇಕಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಅಂದರೆ ಕಾನೂನು ಅಂದ ತಕ್ಷಣ ಎಲ್ಲ ಕಾನೂನುಬದ್ಧವಾಗಿ ಯಾರು ನಡ್ಕೋತಾ ಇಲ್ಲ, ಹಂಗಂತ ನಡಿಬಾರ್ದು ಅಂತ ನಾನು ಹೇಳ್ತಿಲ್ಲ. ಒಂದಂತೂ ಸತ್ಯ, ನಾವು ನಮ್ಮ ಒಂದು ಕಾನೂನು ಅಂತಕ್ಕಂಥ ಒಂದು ದೇಹದ ಮನಸ್ಸಿನ ಒಂದು ಶಾಸ್ತ್ರ ಏನಿದೆ ಅದು ನಮ್ಮ ಕಾನೂನು. ಅದು ದೇಹ ನಮ್ಮದು, ಮನಸ್ಸು ನಮ್ಮದು, ಹೌದಲ್ಲ? ಆ ಒಂದು ಶಾಸ್ತ್ರೀಯ ಪದ್ಧತಿಯನ್ನು ಒಂದು ಕಾನೂನು ಅಂತ ಹೇಳ್ತಕ್ಕಂಥದ್ದು, ಅದು ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡ್ಕೊಂಡಿದ್ದಾರೆ, ಇರಲಿ. ಈಗ ನಾವು ಅದನ್ನು ಮಾಡಬೇಕಾಗಿರ್ತಕ್ಕಂಥ, ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸತ್ಯ ಯಾವುದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ,
ಅಮ್ಮ ಈಗ ಸಾಮಾನ್ಯವಾಗಿ ಹೆಣ್ಣು ಗಂಡಿಗೆ ಉಸಿರಾಟದ ವ್ಯತ್ಯಾಸ ಇರತಕ್ಕಂಥ ಲೆಕ್ಕಾಚಾರಕ್ಕೆ ವಿಶಾಖ ನಕ್ಷತ್ರ ತಗೊಳ್ತೀನಿ ನಾನು. ಏನದು? ಈ ಸುಸ್ತು, ತಲೆ ಚಕ್ಕರು ಅನ್ನೋದು ಬರೋದಿದ್ರೆ ಅಮ್ಮ ಯಾವುದಕ್ಕೆ ತೊಂದರೆ ಇಂದ್ರೆ ಬರುತ್ತೆ ಅಂತ ಅಂದಾಜು ಏನಾರು ಹೇಳೋಕ್ಕಾಗತ್ತಾ? ಯಾವಾಗಲೂ ಸುಸ್ತು ಅಥವಾ ತಲೆ ಚಕ್ಕರ್ ಬರುತ್ತೆ, ಸುಮ್ಮನೆ ಬೇಡದೇ ಇರೋದೆಲ್ಲ ಚಿಂತೆ ಬರುತ್ತೆ. ಇದು ವಿಶಾಖ ನಕ್ಷತ್ರ ತುಂಬ ಚೆನ್ನಾಗಿ ತಗೊಳುತ್ತೆ. ಕನಸಿನ ಲೋಕ, ಭ್ರಮೆಯ ಲೋಕ ಯಾವುದು ಅಂದರೆ ವಿಶಾಖ ನಕ್ಷತ್ರ. ಇದಕ್ಕೆ ಇಂದ್ರ ದೇವತೆ, ಯಾವುದಕ್ಕೆ? ವಿಶಾಖ ನಕ್ಷತ್ರಕ್ಕೆ. ದೇವತೆಗಳಿಗೆ ದೇವತೆ ಇಂದ್ರ. ಅವರು ಯಾಗೆ ಆನೆ ಮೇಲೆ ಕೂತ್ಕೊಂಡು ಕೇಳ್ತಾರೋ ಕಾಣ್ತಾರೋ ಅಂದರೆ ಇಂಥದ್ದೇ ಬೇಕು, ಇಂಥದ್ದೇ ನೋಡ್ಬೇಕಂತ, ಹಾಗೆ ವಿಶಾಖ ನಕ್ಷತ್ರದ್ದು ಭೋಗ ವಿಲಾಸಿಗರು, ಅಂದರೆ ಎಲ್ಲ ಡಿಫ್ರೆಂಟಾಗೆ ಸಿಕ್ಕಬೇಕು. ಯಾಕೆ ಅಂದರೆ ಅವ್ರು ಹಾಕೊಳ್ಳೋ ಬಟ್ಟೆ, ಮಾತಾಡೋ ಸ್ಟೈಲು, ಬರೆಯೋ ಬರವಣಿಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈ ಡಿಫ್ರೆಂಟ್ ಏನಕ್ಕೆ ಅಂದರೆ ಅಪ್ಪ ಅದನ್ನೇ ತಲೆ ಮೇಲೆ ಹಾಕೊಳ್ಳೋಕ್ಕೆ. ತುಂಬಾ ಡಿಫ್ರೆಂಟ್ ಆಗಿರೋ ತಾನೇ ಆಕರ್ಷಣೆ ಆಗೋದು. ಈ ಆಕರ್ಷಣೆ ಹಿಂದೆ ಇರುತ್ತೆ ಅಪಾದನೆ. ಸೊ ಇದರಿಂದ ಇವರು ಸಿಕ್ಕಾಕೊಂಡು ಜೀವನ ಎಲ್ಲ ಹೊರಗೆ ಬರಕ್ ಆಗೋದೇ ಇಲ್ಲ. ಇದಕ್ಕೆ ವಿಶಾಖ ನಕ್ಷತ್ರಕ್ಕೆ ಏನ್ ಹೇಳುತ್ತೆ ಅಂದ್ರೆ, ಮದುವೆ ಅಂತಕ್ಕಂಥದ್ದು ಶುಭ ಇಲ್ಲವೇ ಇಲ್ಲ ವಿಶಾಖಕ್ಕೆ ಅಂತ ಶಾಸ್ತ್ರದಲ್ಲಿದೆ. ವಿಶಾಖ ನಕ್ಷತ್ರಕ್ಕೆ ಶುಭ ಇಲ್ಲ, ಅಶುಭನೇ. ವಿಶಾಖ ನಕ್ಷತ್ರ ಮಕ್ಕಳು ಹುಟ್ಟೋರು ಏನ್ ಮಾಡೋಣ ಈಗ? ಸೊ ಕ್ವಶನ್ ಹೌದಲ್ಲ? ವಿಶಾಖ ನಕ್ಷತ್ರಕ್ಕೆ ಇಲ್ಲ, ಅದು ಪಕ್ಕ ನೋಡಿದ ಯಾವುದೇ ಜ್ಯೋತಿಷ್ಯ ಪಂಚಾಂಗದಲ್ಲಿ ನೋಡಿ ವಿಶಾಖಕ್ಕೆ ಶುಭ ಇಲ್ಲ ಅಂತ ಬರ್ಕೊಡ್ತಾರೆ. ವಿಶಾಖ ನಕ್ಷತ್ರ ಮಗು ಹುಟ್ಟಿದೆ, ಏನ್ ಮಾಡೋಣ ಈಗ? ಹಂಗಿದ್ಮೇಲೆ ಅದಕ್ಕೇನು ಮುಂದೆ ಇಲ್ಲ ಅಂತನಾ? ಅದಕ್ಕೆ ಮದುವೆ ಮಾಡಬೇಡ ಅಂತನಾ? ಹಾಗಿದ್ಮೇಲೆ ಅದಕ್ಕೆ ಉತ್ತರ ಕೊಡಿ. ಉತ್ತರ ಬೇಕಾ ಬೇಡಮ್ಮ? ಬೇಕೇ ಬೇಕು ಅಲ್ವಾ? ಈಗ ಅದಕ್ಕೆ ಸಾಲದು ಅಂತ ಅದ್ರ ಪಕ್ಕದಲ್ಲಿ ಇನ್ನೊಬ್ಬರ ಗಂಡನೋ ಹೆಂಡ್ತಿನೋ ಮಗನೋ ಇನ್ನೊಬ್ರು ಇನ್ನೊಂದು ವಿಶಾಖ ಬತ್ತು ಅಂತ ಇಟ್ಕೊಳ್ಳಿ. ಆಹಾ ಮನೆ ಬಂಪರ್ ಡ್ರಾ. ಏನು ಅಂತಂದ್ರೆ ಹೇಳ್ಕೋಬೇಕು, ಹೇಳ್ಕೋಬಾರ್ದು, ಆ ಸ್ಥಿತಿಗಿರ್ತಕ್ಕಂಥದ್ದು. ಅದರ ಪಕ್ಕ ಇನ್ನೊಂದು ಪೂರ್ವಭಾದ್ರ ನಕ್ಷತ್ರ. ಇದು ಕುಟುಂಬದ ವಿಷಯ ಹೇಳ್ತಾ ಇದ್ದೀನಿ ನಾನು. ಒಂದು ವಿಶಾಖ ನಕ್ಷತ್ರ ಇದ್ದಾಗ ಇನ್ನೊಂದು ವಿಶಾಖ ಬಂದು ಅದರ ಪಕ್ಕ ಪೂರ್ವಭಾದ್ರ ಬಂದ್ರೆ ಇದಕ್ಕೆ ವೆದತಾರೆ ಅಂತ ಹೇಳ್ತಾರೆ ಜ್ಯೋತಿಷಿಗಳು. ಅಂದ್ರೆ ಜೀವನ ಪರ್ಯಂತ ಏನು ಇಲ್ಲದ ರೀತಿಯಲ್ಲೇ ಬದುಕಬೇಕು. ಎಲ್ಲ ಇರುತ್ತೆ, ಏನು ಬೇಕು ನಾನು ಮಾಡ್ತೀನಿ, ಏನು ಬೇಕು ನಾನು ನಿಭಾಯಿಸ್ತೀನಿ ಅನ್ನೋ ಶಕ್ತಿ ಇರುತ್ತೆ, ಆದ್ರೆ ಏನು ಕೈ ಸಿಕ್ಕಲ್ಲ. ಬರೀ ಕನಸಿನಲ್ಲೇ ಜೀವನ ಹೆಂಡಾಗತ್ತೆ. ರೈಟ್ ಗುರುಗಳೇ, ಅದ್ರ ಬಗ್ಗೆ ಮಾತಾಡ್ತೀನಿ. ಅನ್ನಪೂರ್ಣ ಅಂತ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅನ್ನಪೂರ್ಣ ಅವ್ರಿಗೆ. ನಮಸ್ಕಾರ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಅನ್ನಪೂರ್ಣ ಅವರು? ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಿತ್ತು. ಅಕ್ಕನ ಹೆಸರು ಹೇಳಿ. ಮಕ್ಕಳರೇ, ನಮ್ಮ ಮಕ್ಕಳು. ನನಗೆ ಮಕ್ಕಳ ಅಕ್ಕನ ಮಗ ರೀ. ಮಗನ ಹೆಸರು ಹೇಳಿ. ಚೇತನ್. ಏನ? ಚೇತನ್ ಕುಮಾರ್. ಚೇತನ್ ಕುಮಾರ್. ಓಕೆ, ನಕ್ಷತ್ರ ತಿಳಿಸ್ಬೋದಾ? ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಅಶ್ವಿನಿ. ಓಕೆ, ಗುರುಗಳಿದ್ದಾರೆ. ಹಲೋ ಹಲೋ, ನಮಸ್ಕಾರ ಗುರು. ಹೇಳಮ್ಮ. ಸರ್, ನಮ್ಮ ಮನೇಲಿ ಭಾಳ ಕಿರಿಕಿರಿ ಮಾಡ್ತಾನ್ರಿ ನಮ್ಮ ಮಗ. ನಿಮ್ಮ ಮಗನೇ ತಾನೆ? ಹ್ಞೂನ್ರಿ, ನಮ್ಮ ಮಗ. ಮತ್ತೆ ನಿಮ್ಮ ಮಗ ಆದ್ಮೇಲೆ ನಿಮ್ಗೆ ಕಿರಿಕಿರಿ ಮಾಡ್ತಾನೆ? ಭಾಳ ಹೇಳಿದ ಮಾತು ನಾನು ಕೇಳಿಸ್ಕೊಳ್ಳೋದೇ ಇಲ್ವಲ್ಲ. ನಿಮ್ಮ ಮಗ ಹೌದು ತಾನೆ? ಹ್ಞೂನ್ರಿ. ಆಗಿಲ್ವಲ್ಲ ನಿಮ್ಮ ಮಗ? ಅವನು ಆಗಿಲ್ಲ ಅಲ್ರಿ? ಆಗಿಲ್ಲ ಅಂದ್ರೆ ಅದಕ್ಕೂ ಒಪ್ಪತ್ತಿಲ್ಲಮ್ಮ. ನಿಮ್ಮ ಮಗ ಅಂತ ಹೇಳ್ತಿದ್ಯಾ. ನಿಮ್ಮ ಮಗ ಆಗಿದ್ರೆ ನಿಮ್ಗೆ ಯಾಕೆ ತಿಳ್ಕೊಂಡು ಮಾತಾಡ್ತಿದ್ದ ಅವನು? ಎಷ್ಟು ವಯಸ್ಸು? ಎಷ್ಟು ವಯಸ್ಸು? ಈಗ 11 ವರ್ಷ ರೀ ಅತ್ತಗ. ಇನ್ನೂ ಐತೆ ಮುಂದೆ ನಿಮ್ಗೆ ಮಾರಿ ಹಬ್ಬ. ಹೌದ್ರಿ? ಮತ್ತೆ ಕಾರ್ ತಕ್ಕೋಬೇಕು ಅಂದ್ರೆ ನೀ ಎಲ್ಲ ಮಾರ್ಬಿಟ್ಟು ಕಾರ್ ತಕ್ಕೊಡ್ಬೇಕು, ಇಲ್ಲ ಬಾಡಿಗೆಲ್ಲಾರು ಕಾರ್ ತಗೊಂಡು ಓಡಾಡ್ಕ ಬಂದು ಕಳಿಸ್ಬೇಕು. ನೀವು ಸ್ವತಂತ್ರವಾಗಿ ಏನೇ ಕಾರಣಕ್ಕೂ ತಿಳ್ಕೊಳ್ಳದೆ ಭೂಮಿಗೆ ಬಂದ್ಬಿಟ್ಟಿದ್ದೀರ ಕಣಮ್ಮ. ಮದುವೆ ಮಗು ಬೇಕಾಗಿರಲಿಲ್ಲ ನಿಮಗೆ. ಯಾಕೆ ಅಂದರೆ ಧರ್ಮವನ್ನೇ ಗೊತ್ತಿಲ್ಲದೆ ಇರುವಂಥ ಕುಟುಂಬ ನಿಮ್ಮದು. ದೇವ್ರ ದೀಪ ಯಾಕೆ ಹಚ್ಚಬೇಕು, ಇಂಥ ಎಣ್ಣೆನೇ ಯಾಕೆ ಹಾಕಬೇಕು, ಬೆಳಿಗ್ಗೆನೇ ಯಾಕೆ ಸ್ನಾನ ಮಾಡಬೇಕು, ರಾತ್ರಿ ಯಾಕೆ ಬೇಗ ಮಲ್ಕೋಬೇಕು, ಈ ಥರವಾದ ವಿಚಿತ್ರವಾದ ಕುಟುಂಬದಲ್ಲಿ ಒಳ್ಳೆ ಮಗು ಹೇಗೆ ಬರುತ್ತೆ ತಾಯಿ? ಅಮ್ಮ, ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ನಿಮ್ಮ ಮನೇಲಿ ಯಾವ್ದು ಕರೆಕ್ಟಾಗಿದೆ ಸ್ವಲ್ಪ ಯೋಚನೆ ಮಾಡು. ಒಬ್ಬೊಬ್ಬರದು ಒಂದೊಂದು ರೀತಿ ಇದೆ, ಹೌದಾ? ಒಬ್ಬೊಬ್ರು ಗಂಡ ಒಂಥರ ದಿಗಡಿ ಬಗಡಿ ಹಚ್ತಾನ್ರಿ. ನಾನು ಅದೇ ಹೇಳ್ತೀನಿ, ನೀನು ತಿರ್ಗಿಸ್ ನನಗೆ ಹೇಳೋದು ನಾನೇನು ಹೇಳಿ? ಹೌದ್ರಿ. ಚಿತ್ರ ವಿಚಿತ್ರವಾದ ಮನೆಯಲ್ಲೇ ಹುಟ್ಟುತ್ತೆ ಅಶ್ವಿನಿ ನಕ್ಷತ್ರದ ಮಗು, ಅಷ್ಟೇ. ಅವನು ಹುಟ್ಟಿರೋದೇ ನಿಮ್ಮನ್ನು ಮನ ಕಳೆಯೋಕ್ಕೆ, ನಿಮಗೆ ಜಗಳ ಮಾಡೋಕ್ಕೆ, ನಿಮ್ಮನ್ನು ಬೀದಿಯಲ್ಲಿ ನಿಲ್ಸೋಕ್ಕೆ, ನಿಮಗೆ ಅವಮಾನ ಮಾಡೋಕ್ಕೆ. ತಿಳ್ಕೊಬೇಕಿತ್ತು. ಮಗು ಹುಟ್ಟಿದ ತಕ್ಷಣ ತಿಳ್ಕೊಬೇಕಿತ್ತು. ಎಷ್ಟು 1000 ಸಲ ಹೇಳ್ತಾನೆ ಇದ್ದೀನಿ, ಒಂದು ಮಗುವಿನ ನಕ್ಷತ್ರವನ್ನು ಸತ್ಯ ತಿಳಿಲಿಲ್ಲ ಅಂದರೆ ತಾಯಿ ತಂದೆ ವಾರಂಟ್. ಯಾರಿಗೆ ಕಾರಣಕ್ಕೂ ಕಂಪ್ಲೇಂಟ್ ಹೇಳಬಾರ್ದು, ಮಕ್ಕಳನ್ನ ದೂಷಿಸಬಾರ್ದು. ಮಕ್ಕಳು ಹೊಡೆದ್ರೆ ಹೊಡೆಸ್ಕೊಳ್ಳಿ, ಬೈದರೆ ಬೈಸ್ಕೊಳ್ಳಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಿಮ್ಮ ಬೇಜವಾಬ್ದಾರಿತನ, ನಿಮ್ಮ ಸೋಮಾರಿತನಕ್ಕೆ ನೀವು ಅದನ್ನು ಪನಿಷ್ಮೆಂಟ್ ಅನುಭವಿಸಲೇಬೇಕು. ಬೇರೆಯವರಾದರೆ ಬೀಗ ಹಾಕತ್ತೀರ, ಪಕ್ಕದ ಮನೆ ನೋಡ್ತಾರೆ ಅಂತ. ಮನೇಲಿರೋ ಮಗ ಮಗಳಿಗೆ ಎಲ್ಲಿ ಬೀಗ ಹಾಕ್ತೀರಾ? ಇದೇ ಶಿಕ್ಷೆ ಅನ್ನೋದು.
ಯಾಕೆ ಶಿಕ್ಷೆ ಅಂದರೆ ಇವತ್ತು ಹೇಳ್ತೀನಿ ಕಾರ್ಯಕ್ರಮದಲ್ಲಿ, ಅಪ್ಪ ಅಮ್ಮ ಯಾಕೆ ಮಕ್ಕಳಿಂದ ಶಿಕ್ಷೆ ಅನುಭವಿಸ್ಬೇಕು ಅಂತ ಕೇಳಿಸ್ಕೊ ತಾಯಿ, ನಿಮಗೆ ಉತ್ತರ ಸಿಕ್ಕಲ್ಲ. ಕಾರಣ 11 ವರ್ಷ ಆಗಿದೆ ಮಗುಗೆ. ಅಶ್ವಿನಿ ನಕ್ಷತ್ರದ್ದು ತಲೆಕೆಟ್ಟ ರೀತಿಯಲ್ಲಿ ಮಗು ವರ್ತನೆ ಇರುತ್ತೆ. ಹುಚ್ಚ, ತಲೆಕೆಟ್ಟಿದೆಯಾ, ಏನೋ ಹಿಡ್ಕೊಂಡಿದೆಯಾ, ಈ ಥರ ಎಲ್ಲ ಹೇಳ್ಬೋದು. ಬೇಕಾರೆ ನೀನು ಏನಾರು ಹೇಳ್ಕೊ, ಅವನು ಕೇರೇ ಮಾಡಲ್ಲ. ನಿಮ್ಮ ಮನೆಗೆ ವಿಲನ್. ಇವ್ರು ಯಾರು ವಿಲನ್ ಅಂತಕ್ಕಂಥದ್ದು ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಮುಂದಿನ ವಿಚಾರವನ್ನು ತಿಳಿಸೋದಾದ್ರೆ ಇಲ್ಲಿ ಇವರಿಗೆ ನಾನು ಈಗ ವಿಚಾರ ಹೇಳೋದಕ್ಕೆ ತುಂಬ ಕೋಪನೆ ಬರುತ್ತೆ. ಏನಪ್ಪ ಏನೋ ಹೇಳ್ತಾರೆ ಪರಿಹಾರನ ಅಂದರೆ, ಹೌದು ಇನ್ನೂ ಜಾಸ್ತಿ ಇದೆ ಅಂತ ಹೇಳಿ ಇನ್ನೇನೋ ಹೇಳ್ಬಿಟ್ರಲ್ಲ. ಅಂದರೆ ಈ ಲಂಚ ಕೊಟ್ಟು 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 ದೇವ್ರಿಗೆ ಅಭ್ಯಾಸ ಮಾಡ್ಬಿಟ್ಟವ್ರೆ ಈ ಜ್ಯೋತಿಷಿಗಳು. ಏನು ಹೇಳಿ, ಹೌದು ದೇವ್ರಿಗೆ ಲಂಚ ಕೊಡಿಸೋದು, ಇವ್ರ ಮಧ್ಯ ಬ್ರೋಕರು. ಅಲ್ಲಿ ತಗೊಂಡಾಗ ಅದು ಕೊಡಿ, ಇದು ತಗೊಂಡಾಗ ಅಲ್ಲಿ ಮಾಡಿಸಿ, ಇವ್ ಬ್ರೋಕರಿಂಗ್ ಇವ್ರ ಮಧ್ಯದಲ್ಲಿ. ನನಗೆ ನಿಜಕ್ಕೂ ಒಂಥರ ಕೆಟ್ಟ ಕೋಪ ಬರುತ್ತೆ ಈ ವಿಚಾರಗಳಲ್ಲಿ. ದೇವರಿಗೆ ಅದು ಕೊಡಿ ಇದು ಕೊಡಿ, ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಕ್ಕಂಥದ್ದು ಎಲ್ಲಿದೆ ಇದು? ದೇವ್ರ ನಮ್ಮ ಹತ್ರ ಈಸ್ಕೊತಾನಮ್ಮ. ಭಗವಂತ ನಮಗೆ ಕೊಟ್ಟಿರೋದು, ಕರೆಕ್ಟ್. ಭಗವಂತ ನಮ್ಮನ್ನು ಈ ಪ್ರಪಂಚಕ್ಕೆ ಕಳಿಸಿರೋದು, ನಾವು ಅವನಿಗೆ ಕೊಡಬೇಕು ಅಂದ್ರೆ ಏನು ಅರ್ಥ ಇದೆ ಇದರಲ್ಲಿ? ಭಗವಂತನ ಬೇಕಾಗಿರೋದು ನಮ್ಮಿಂದ ಏನು? ಪ್ರೀತಿ ಅಷ್ಟೇ ಭಗವಂತ ಕೇಳೋದು. ನನ್ನ ಕಡೆ ನೋಡಪ್ಪ ನೀನು, ನಾನು 10 ಸಲ ಹೆಜ್ಜೆ ಮುಂದೆ ಇಟ್ಕೊಂಡು ಬರ್ತೀನಿ, ನೀನು ನೋಡೋದೇ ಇಲ್ಲ, ನಾನೇನು ಮಾಡಲಿ? ಈಗ ಗುರುಗಳೇ, ಈಗ ರೀಸೆಂಟಾಗಿ ಭೀಮನ ಅಮಾವಾಸ್ಯೆ ಕೂಡ ಆಯಿತು. ಈಗ ಮದುವೆ ಆಗಿರೋ ಹೆಣ್ಮಕ್ಳು ಸೌಭಾಗ್ಯ ಚೆನ್ನಾಗಿರಲಿ ಅಂತ ಆ ಹಬ್ಬ ಮಾಡಿರ್ತಾರೆ. ಇನ್ನು ಮದುವೆ ಆಗದಿರೋ ಹೆಣ್ಮಕ್ಳು ಭೀಮನಂತ ಗಂಡ ಬೇಕು, ಕಡೆ ಪಕ್ಷ ಆ ಗುಣಗಳನ್ನು ಹೊಂದಿರಲಿ, ಚೆನ್ನಾಗಿ ನೋಡ್ಕೊಳ್ಳಿ, ಈ ಥರದ ಭಾವನೆ ಇರುತ್ತೆ. ಮದುವೆ ಆಗದಿರೋ ಹೆಣ್ಮಕ್ಳಂತೂ ಏನು ವ್ರತಗಳ ಮೇಲೆ ವ್ರತಗಳನ್ನು ಮಾಡಿರ್ತಾರೆ. ಆದರೂ ಕೂಡ ಒಂದು ಮದುವೆ ಡಿಲೇ ಆಗುತ್ತೆ. ಕಡೆ ಪಕ್ಷ ಮದುವೆ ಆದ್ರೂ ಕೂಡ ಅಂಥ ಒಂದು ಸೌಭಾಗ್ಯಯುತ ಜೀವನವನ್ನು ಅವ್ರು ನಡೆಸೋದಿಲ್ವಲ್ಲ, ಯಾಕೆ ವ್ಯತ್ಯಾಸ ಆಗಿರುತ್ತೆ? ಅಮ್ಮ, ಇದು ಸಿಕ್ಕೋದೇ ಇಲ್ಲ ಯಾರಿಗೂ ಸಿಗಲ್ಲ. ಪಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಕಿರುಕುಳ ಅನುಭವಿಸೋ ಪರಿಸ್ಥಿತಿ ಇರುತ್ತಲ್ಲ. ಒಂದು ವಿಷಯ, ಪರೀಕ್ಷೆಯಲ್ಲಿ ನಾವು ಪಾಸ್ ಯಾಕೆ ಆಗ್ಲಿಲ್ಲ ಅಂತ ಕೇಳಿದ್ರೆ ನಾವೇನು ಉತ್ತರ ಹೇಳಕ್ಕಾಗತ್ತಮ್ಮ? ಪರೀಕ್ಷೆಯಲ್ಲಿ ಪಾಸ್ ಯಾಕಾಗಿಲ್ಲ, ನೀನು ಕರೆಕ್ಟಾಗಿ ಬರ್ದಿಲ್ಲ, ಓದಿಲ್ಲ, ಪಾಸ್ ಆಗಿಲ್ಲ. ಹಾಗೆ ಆ ಹೆಣ್ಮಗುದು ಏನ್ ತಪ್ಪಿರುತ್ತೆ? ಒಂದ್ ನಿಮಿಷ, ತಪ್ಪಲ್ಲ, ಗೊತ್ತೇ ಇರಲ್ವಲ್ಲ. ಈಗ ಯಮನ್ ಏನ್ ಹೇಳಿದೆ ನಾನು, 11 ವರ್ಷ ಆಯ್ತು ಅಶ್ವಿನಿ ನಕ್ಷತ್ರಕ್ಕೆ ಅಂತ. ಏನ್ ಗೊತ್ತಿದೆ ಅಂತ ಹೇಳಿ ಮದುವೆ ಯಾಕೆ ಮಾಡ್ಕೊಂಡ್ರಿ ಅವರು? ನಾನು ಕೇಳಕ್ಕಾಗತ್ತಾ? ಮದುವೆ ಯಾಕೆ ಮಾಡ್ಕೊಂಡ್ರಿ? ಮದುವೆ ಅನ್ನೋದು ಗೊತ್ತಿಲ್ಲದೆ ಯಾಕೆ ಮದುವೆ ಮಾಡ್ಕೊಂಡ್ರಿ? ಮಗುವಿನ ಸತ್ಯ ತಿಳ್ಕೊಳ್ದೆ ಮಗು ಯಾಕೆ ಮಾಡ್ಕೊಂಡ್ರಿ? ಕೇಳಿದ್ರೆ ಏನಾಗ್ಬೇಕು ಸ್ವಲ್ಪ ಅಂದ್ರೆ ಇದು ನಿಜವಾಗ್ಲೂ ಕೇಳಲೇಬೇಕಾಗತ್ತೆ. ವ್ರತ ಮಾಡೋದ್ರಿಂದ ನಮಗೆ ಒಳ್ಳೇದಾಗತ್ತೆ ಅಂತ ಇತಿಹಾಸದಲ್ಲಿ ಎಲ್ಲರೂ ಇದ್ರೆ, ಈ ಕಲಿಯುಗದಲ್ಲಿ ಅದು ಯಾವ ಕಾರಣಕ್ಕೂ ನಡಿಲಿಕ್ಕಿಲ್ಲ. ಯಾಕೆ ಅಂದ್ರೆ ವ್ರತ ಮಾಡ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಈ ನಕ್ಷತ್ರದ ಒಂದು ಪ್ಲೇ ಮಾಡೋಣ. ಏನು, ಪ್ರಕೃತಿಯಲ್ಲಿ ನಕ್ಷತ್ರ ಇದೆಯಾ, ಮನುಷ್ಯನ ಮೇಲೆ ನಕ್ಷತ್ರ ಇದೆಯಾ ಅಂತಕ್ಕಂಥ ಒಂದು ಸತ್ಯವನ್ನ ಈಗ ಒಂಚೂರು ಹಂಗೆ ತೋರ್ಸೋಣ. ಒಂದ್ ಸ್ವಲ್ಪ ಅದನ್ನ ನೋಡ್ಬಿಟ್ಟು ಜನ ಅರ್ಥ ಮಾಡ್ಕೊಳ್ಳಿ ನಕ್ಷತ್ರ ಎಲ್ಲಿದೆ ಅಂತ. ಹೇಗೆ ನಾನು ಅರ್ಥೈಸ್ಕೊಳ್ಳೋದು ಗುರುಗಳೇ? ಈಗ ನಕ್ಷತ್ರಗಳ ಹೆಸರಲ್ಲಿ ಬಂತು ಸಾಂಗಲ್ಲಿ, ವಸಂತ ಮಾಸ ಬಂತು, ಹೌದಾ? ಈಗ ನಮ್ಮ ಮೇಲೆ ಹೆಂಗ್ ಅಪ್ಲೈ ಮಾಡ್ಕೊಳ್ಳೋದು ಅಂತಕ್ಕಂಥ ಸತ್ಯ ತಿಳ್ಕೊಬೇಕು ನಾವು. ಪ್ರಕೃತಿಯಲ್ಲಿ ಈ ಜಗತ್ತಿಗೆ ನಮ್ಮ ದೇಹವನ್ನ ಹೊಂದಾಣಿಕೆ ಮಾಡ್ಕೋಬೇಕಾ ಬೇಡವಾ? ಮಾಡ್ಕೋಬೇಕು. ಯಾರು ಮಾಡ್ಕೊಂಡಿರೋದು? ಎಲ್ಲಿ ಹೇಳಿದಾರೆ? ಯಾರನ್ನ ಯೋಚನೆ ಮಾಡಮ್ಮ. ನಿನ್ಗೆ ವ್ರತ ಮಾಡಿದ ತಕ್ಷಣ ಸಾಂಕ್ಷನ್ ಮಾಡಕ್ಕೆ ಏನ್ ನಿಮ್ಮನೆ ಪಿಯನ ದೇವ್ರು? ನಾನು ಈ ಆಡೋ ಭಾಷೆ ಹೇಳ್ಬೇಕಾಗತ್ತೆ. ನೀನ್ ಕೇಳ್ಕೊಳ್ಳೋದೆಲ್ಲ ಸಾಂಕ್ಷನ್ ಮಾಡಕ್ಕೆ ನಿಮ್ಮನೆ ಸರ್ವೆಂಟ ದೇವ್ರು. ಹೌದು. ಭಗವಂತ ಎಲ್ಲವನ್ನೂ ಕೊಟ್ಟಿರ್ಬೇಕಾದ್ರೆ ಸೋಮಾರಿಗಳಾಗಿ ಕೂತ್ಕೊಂಡ್ಬಿಟ್ಟು ನೀವು ಇಷ್ಟ ಬಂದಾಗ ಸ್ನಾನ ಮಾಡೋದು, ಇಷ್ಟ ಬಂದಾಗ ಊಟ ಮಾಡೋದು, ಇಷ್ಟ ಬಂದಾಗ ಮಲಗೋ, ನಿಮಗೆ ವ್ರತ ಮಾಡಿದ ತಕ್ಷಣ ಪ್ರತ್ಯಕ್ಷ ಕೊಡೋದಾದ್ರೆ ಅಮ್ಮ ದೇವಸ್ಥಾನಗಳು ಮುಚ್ಚಿಬಿಟ್ಟು ತಲೆ ಮೇಲೆ ಕಾಲಿಟ್ಕೊಂಡು ಹೋಗ್ಬಿಡೋರು ಜನ. ಇದೆಲ್ಲ ಭ್ರಮೆ. ನೀವೇನ್ ಮಾಡ್ತಾ ಇದ್ದೀರಾ, ಯಾರು ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ಭ್ರಮೆ. ನಮ್ಮ ಭ್ರಮೆಯೇ ನಮ್ಮ ಜೀವನ ನಮ್ಗೆ ಹಾಳು ಮಾಡ್ತಾ ಇರೋದು. ಇದರಿಂದ ನಷ್ಟ ಆಗ್ತಾ ಇದೆ ಹೊತ್ತು ಯಾರು ಉದ್ಧಾರ ಆಗಕ್ಕ ಆಗಿಲ್ಲ. ಹೇಳೋರೇ ಉದ್ಧಾರ ಆಗಿಲ್ಲ ಅಂದ್ರೆ ಮಾಡೋರೇ ಉದ್ಧಾರ ಆಗಿದ್ದಾರೆ. ಇದನ್ನ ಈ ತರ ಮಾಡಿ ಅಂತ ಹೇಳ್ತಾರಲ್ಲ ಅವರೇ ಉದ್ಧಾರ ಆಗಿಲ್ಲ. ಕಾರಣ ನಾವು ಬದುಕುತ್ತಿರುವುದು ಒಂದು ನಾಟಕೀಯವಾದ ಒಂದು ಜೀವನ ಆಗಬಾರ್ದು. ರೈಟ್ ಗುರುಗಳೇ, ಅದ್ರ ಬಗ್ಗೆ ಮಾತಾಡ್ತೀನಿ. ಪ್ರಿಯಾ ಅಂತ ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ಕಾರ ಪ್ರಿಯಾ ಅವರೇ. ನಮಸ್ತೆ ಮೇಡಮ್. ಪ್ರಿಯಾ ಅವರೇ, ನೀವು ಮಾತಾಡೋದು ನನಗೆ ಕೇಳಿಸ್ತಾ ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನಿಮ್ಮ ನಕ್ಷತ್ರ ಗೊತ್ತಿದ್ಯಾ? ಮೂಲ ನಕ್ಷತ್ರ ಧನಸ್ಸು ರಾಶಿ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಓಕೆ, ಹಲೋ. ಹಾ ಹೇಳಿಮ್ಮ. ನಮಸ್ತೆ ಗುರುಜಿ. ನಾರಾಯಣ ಹೇಳಪ್ಪ. ನನ್ನ ಹೆಸರು ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು. ಸರಿ, ಆಯ್ತು ಆಯ್ತು ಆಯ್ತು. ಯಾರು ಮೂಲ? ನೀನೇನಾ? ಹೌದು ಹೌದು. 4ನೇ ಪಾದ. ಸಾಕು ಸಾಕು, ಯಾವ್ದೋ ಪಾದ ಇರ್ಲಿ ಬಿಡಮ್ಮ. ಓಕೆ, ಈಗ ಇಲ್ಲಿ ಒಂದು ಸಣ್ಣ ಒಂದು ವಿಚಾರ ಕ್ಲೂ ಕೊಡ್ತೀನಿ ಕಣಮ್ಮ. ಈ 1ನೇ ಪಾದ 2ನೇ, ಅಮ್ಮ ಕೇಳಿಸ್ಕೊ, ಈ 1ನೇ ಪಾದ 2ನೇ ಪಾದ ಅಂತ ನಾವು ಹೇಳ್ತೀವಿ. ನಾನು ಈ ಪಾದ ಯಾವುದು ಅಂತ ಪ್ರಶ್ನೆ ಕೇಳ್ತೀನಿ. ಹೌದು, ಪಾದನೇ ಯಾವುದು ಅಂತ. ಪಾದ ಯಾವುದು, ಏನಾದ್ರ ಅರ್ಥ ಹೇಳಿ ಅಂತ ಕೇಳ್ತೀನಿ ನಾನು. ಹೌದು, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾರು ಏನು ಕೇಳಕ್ಕಾಗಲ್ಲ.
ಹಸುವಿಗಿರ್ತಕ್ಕಂಥದ್ದು 4 ಪಾದ, ಅದರಲ್ಲಿ 2 ಭಾಗ ಒಂದೊಂದು ಪಾದದಲ್ಲಿ ಎಷ್ಟಾಯ್ತು? 8 ಆಯ್ತು. ಹೌದಾ? ಅದಕ್ಕೆ ಅರ್ಥ ಹೇಳಿ. 1ನೇ ಪಾದ ಆದ್ರೇನು, 2ನೇ ಪಾದ ಆದ್ರೇನು, 3ನೇ ಪಾದ ಆದ್ರೇನು, 3ನೇ ಪಾದಕ್ಕೆ ಏನು ಕೊಡ್ತು, 1ನೇ ಪಾದಕ್ಕೆ ಏನು ಕೊಡ್ತು ಮಗು ಹೇಳಿ ನೋಡೋಣ ತಾಕತ್ತಿದ್ರೆ. ಅದೆಲ್ಲ ಇಲ್ಲ. 2ನೇ ಪಾದ 3ನೇ ಪಾದ ಬರೀ ಬೋಗಸ್, ಟೋಟಲಿ ಬೋಗಸ್. ಯಾವ ಆಧಾರದಲ್ಲಿ ಮಾತಾಡ್ತೀರಾ ನೀವು? ನಕ್ಷತ್ರದ ಮಹಿಮೆ ಹೇಳೋದಕ್ಕೆ ಯಾವ ಕಾರಣಕ್ಕೂ ಯಾರಿಂದನೂ ಸಾಧ್ಯನೇ ಆಗಿಲ್ಲ. ಹಾಗಿರ್ಬೇಕಾದ್ರೆ ಸಾಧ್ಯ ಇಲ್ಲ ಅಂದಮೇಲೆ ನಕ್ಷತ್ರ ಅಂತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಲ್ಲ, ಯಾವಾಗ ತಗೊಳ್ಳೋಣ ಅಂತಕ್ಕಂಥ ಸತ್ಯವನ್ನು ನಿಮ್ಗೆ ಅರ್ಥ ಮಾಡ್ಸಕ್ಕೆ ಕೂತಿದ್ದೀನಿ ನಾನು. ನಕ್ಷತ್ರವನ್ನೇ ಮಾತ್ರ ತಗೋತಾ ಇದ್ದೀನಿ ನಾನು. ಹಾಗಂತ ಮನುಷ್ಯನ ಜೀವನಕ್ಕೆ ನಕ್ಷತ್ರ ಒಂದೇ ಸಾಕ ಅಂತಕ್ಕಂಥ ವಿಷಯ ಅಲ್ಲ. ಈ ನಕ್ಷತ್ರದ ಮಹಿಮೆ ಈ ಹುಡುಗಿದ್ ಮುಗಿಸಿ ಆಮೇಲೆ ಮಾತಾಡ್ತೀನಿ. ಅಮ್ಮ ಏನಾಗ್ಬೇಕಿತ್ತಪ್ಪ ನಿನ್ಗೆ? ಸರ್ ಫ್ಯೂಚರ್ ಹೆಂಗಿರುತ್ತೆ ಅಂತ ಕೇಳ್ಬೇಕಿತ್ತು. ಎಷ್ಟು ವಯಸ್ಸು ಆಯ್ತು ಮ್ಯಾರೇಜ್ ಆಗ್ಬಿಟ್ಟು. ಎಷ್ಟು ವಯಸ್ಸು ನಿಂದು? ಇವಾಗ 29 ಕಂಪ್ಲೀಟ್ ಆಗಿದೆ. ಮದುವೆಯಾಗಿ ಬಂದ್ರೆ 30. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 2 months ಆಯ್ತು ಸರ್. ಹೇಗಿದೆ ಮನಸ್ಸು? ಮದುವೆ ಅಂತಕ್ಕಂಥದ್ದು ಖುಷಿ ಕೊಡ್ತಾ ಇದೆಯಾ, ಯೋಚನೆ ಕೊಡ್ತಾ ಇದೆಯಾ? ಇಲ್ಲ ಸರ್, ಚೆನ್ನಾಗಿದೆ. ಖುಷಿ ಇದೆ ಸರ್. ಏನ್ ತಿಳ್ಕೊಬೇಕು ಅಂತ ಮಾಡ್ತೀಯಮ್ಮ? ಸರ್ ಫ್ಯೂಚರ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಇಷ್ಟ ದಿನ ಮದ್ವೆ ಲೇಟ್ ಆಯ್ತು ಅಂತ ಹೇಳಿ ಟೆನ್ಷನ್ ಇತ್ತು ಮನೇಲೆಲ್ಲ. ಮದ್ವೆ ಕಡೆ ಅಪ್ಪಾಜಿನೂ ಗಮನ ಕೊಡ್ತಿರ್ಲಿಲ್ಲ. ಒಂದ್ ಸ್ವಲ್ಪ ಅಣ್ಣ ಆ ಕಡೆ ಈ ಕಡೆ ಅಡ್ಡಾರಿ ಹಿಡ್ದಿದ್ದಾನೆ. ಹಂಗಾಗಿ ಮದ್ವೆ ಕಡೆ ಏನು ಗಮನ ಕೊಡ್ತಿರ್ಲಿಲ್ಲ. ನಾವ್ ಯಾಕೋ ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ದುಡ್ದಿದ್ದೇನು ಕೈಗೆ ಹತ್ತುತ್ತಾ ಇಲ್ಲ. ಚೆನ್ನಾಗಿ ದುಡಿಮೆ ಇದೆ. ಅಮ್ಮ ನಿಮಿಷ ಕೇಳಿಸ್ಕೊ. ಈಗ ಹಾಗಂತ ಮನೆ ಕೈ ಹಾಕಿದ್ರೆ ಕುಟುಂಬ ಚಿದ್ರಾಗಿ ಮನೆನೂ ಮಾರಕ್ಕಾಗಲ್ಲ, ಮನೆಗಳು ಇರಕ್ಕಾಗಲ್ಲ, ಹಾಗಂತ ಮನೆ ಕೈ ಹಾಕ್ಬಿಟ್ಟಿರ? ಇಲ್ಲ ಇಲ್ಲ ಸರ್, ಅದಕ್ಕೆ ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊ. ಮದುವೆನು ಮಾಡಕ್ ಎಲ್ಲಿ ಮದುವೆ ಮಾಡಕ್ಕಾಗತ್ತೆ ನೀವು? ಅದೆರಡನೇ ವಿಷಯ. ನಿನ್ನದಾಗಿರೋದೇ ದೊಡ್ಡ ಹೋರಾಟ. ನಿನಗೆ ಮದುವೆನೇ ಇಲ್ಲ ಫಸ್ಟ್ ಆಫ್ ಆಲ್ ಮಾಡ್ಬೇಕಂದ್ರೆ ಏನೋ ಕಷ್ಟಪಟ್ಟು ಹೆಂಗೋ ಮಾಡಿ ತಳ್ಬಿಟ್ಟಿದ್ದಾರೆ ಈಗ ನಿನ್ನ. ಯಾಕೆ ಮಾತು ನಿನಗೆ ಹೇಳಬೇಕು ಅಂದರೆ, ನಿನಗೆ ಬೆವರು ಅಂತಕ್ಕಂಥದ್ದು ನಿನ್ನ ಗಮನಕ್ಕೆ ಬರುತ್ತಾ? ನಿನ್ನ ದೇಹದಲ್ಲಿ ಬೆವರು ಬರುತ್ತೆ ಒಂದೊಂದ್ಸಲ ಊಟ ಮಾಡುವಾಗ, ಇದ್ದಕ್ಕಿದ್ದಂಗೆ ಬೆವರು ಬರುತ್ತೆ ಅಂತಕ್ಕಂಥದ್ದು ಗೊತ್ತಾಗಿದೆಯಾ ನಿನಗೆ? ಇದು ಒಂದು ತಿಳ್ಕೊಂಡ್ರೆ ಸಾಕು, ನಿನ್ನ ದೇಹದಲ್ಲಿ ಶಕ್ತಿ ಎಷ್ಟು ಮಟ್ಟಿಗಿದೆ ಅಂತ. ಇನ್ನು ಮುಂದೆ ಮಗು ಬೇರೆ ಆಗಬೇಕು, ನೆಕ್ಸ್ಟ್ ಆಪ್ಷನ್ ಇದು. ಅಪ್ಲಿಕೇಶನ್ ರೆಡಿ ಆಗಿರ್ಬೋದೇನೋ ಆಗಲೇ. ಆದರೆ ನಿನ್ನ ದೇಹದಲ್ಲಿ ಶಕ್ತಿ ನನಗೆ ವಹಿಸತಕ್ಕಂತೆ ನನಗೆ ಶಕ್ತಿ ಇದೆ ಅಂತ ಒಪ್ಕೋತೀಯಾ? ಒಂದೊಂದ್ಸರಿ ಕೈಯೆಲ್ಲ ಶೇಕ್, ಒಂದ್ ಸ್ವಲ್ಪ ಶಿವರಿಂಗ್. ಈಗ ನಾನು ಸಣ್ಣ ಕ್ಲೂ ಕೊಟ್ಟೆ ಅಮ್ಮ. ಈಗ ಈ ಹುಡುಗಿಗೆ ದೇಹದಲ್ಲಿ ಶಕ್ತಿನೇ ಇಲ್ಲ, ಮದುವೆ ಹೆಂಗ್ ಮಾಡಿದ್ರು? ಶಕ್ತಿ ಇರ್ಬೇಕಾ ಬೇಡ? ಈ ನೆಕ್ಸ್ಟ್ ಮದುವೆ ಆದ್ಮೇಲೆ ಮಗು ಕೇಳ್ತಾರೆ, ಅವ್ರು ಸುಮ್ಮನಿದ್ರು ಅಕ್ಕಪಕ್ಕರು ಕೇಳ್ತಾರೆ ಯಾಕೆ ಇನ್ನು ಮಗು ಆಗಿಲ್ವಾ ಅಂತ. ಹೌದಾ? ಈಗ ಮಗು ಆಗಕ್ಕೆ ಮದುವೆ ಆಗೋ ಹೆಣ್ಣಿಗೆ ಶಕ್ತಿನೇ ಇಲ್ಲ ಅಂದ್ರೆ ಮಗು ಹೆಂಗದು? ಇನ್ನು ಆ ಮಗು ಹುಟ್ಟಿದ್ದು ಕೂಡ ಯಾವುದಕ್ಕೂ ಲಾಯಕ್ಕಿಲ್ಲ, ಹುಟ್ಟುಬಿಡ್ತಲ್ಲಪ್ಪ ಅಂತ ಆಮೇಲೆ ಏನ್ ಮಾಡೋದು? ತಪ್ಪಲ್ವಾ ಇದು? 2 ತಿಂಗಳಾಗಿದೆ ಮದುವೆಯಾಗಿ. ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಈ ಮದುವೆ ಮಾಡಿಸೋ ಪುರೋಹಿತರುಗಳಿಗೆ ಏರಿರೋಣ, ಯಾವ ಸಂತೆ ಕರ್ಕೊಂಡು ಬಿಡೋಣ ಇವ್ರುಗಳನ್ನ. ಒಂದು. ಎರಡನೇದು, ತಂದೆ ತಾಯಿ ಎಷ್ಟು ಬೇಜವಾಬ್ದಾರಿಯಿಂದ ಇರ್ತಕ್ಕಂಥದ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಮೋಕ್ಷ ಕಾಣದೇ ಇರತಕ್ಕಂತಹ ಬೆವರು ಏನಕ್ಕೆ ಕೇಳಿದೆ ಅಂದರೆ, ಮೋಕ್ಷ ಕಾಣದೇ ಇರತಕ್ಕಂಥ ವಂಶ ಇದು ಮೂಲಾ ನಕ್ಷತ್ರದ್ದು. ಅಶ್ವಿನಿ ನಕ್ಷತ್ರದಿಂದ 9 ನಕ್ಷತ್ರ ಬಾಲ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ನಕ್ಷತ್ರಗಳು, ಶಕ್ತಿದಾಯಕವಾಗಿರ್ತಕ್ಕಂಥದ್ದು. ಈ 27 ನಕ್ಷತ್ರ ಅಂತಕ್ಕಂಥದ್ದು ಏನಿದೆ, ನಾವು ಭಾಗ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ, ಮೂಲಾ ನಕ್ಷತ್ರ ಏನು ತೋರಿಸುತ್ತೆ ಅಂದರೆ, ವಂಶದಲ್ಲಿ ಸದ್ಗತಿಯನ್ನ ಮೋಕ್ಷವನ್ನ ಹೊಂದದೇ ಇರತಕ್ಕಂಥ ಕುಟುಂಬದಲ್ಲಿ ಮಗು ಹುಟ್ಟುತ್ತೆ ಮೂಲಾ ನಕ್ಷತ್ರದ್ದು. ಅಂದ್ರೆ ಶ್ರಾದ್ದ, ಧರ್ಮ, ನ್ಯಾಯ, ದೇವರು, ಇನ್ನೊಂದು ಏನೇನು ಗೊತ್ತಿಲ್ಲ. ಬಡದಾಡ್ಕೊಂಡು 1-2 ಮದುವೆ ಮಾಡ್ಕೊಂಡು, ಲವ್ ಮಾಡ್ಕೊಂಡು, ಹೆಂಡತಿ ಬಿಟ್ಟು ಇನ್ನೊಬ್ಳು ಹಂಗೆ ಹಿಂಗೆ, ಏನು ಬರೇ ಗೋಜಲ್ ಕುಟುಂಬ ಇದು. ಈ ಗೋಜಲ್ ಕುಟುಂಬಕ್ಕೆ ಮುಂದೆ ಮದುವೆ ಮಾಡುವಂಥದ್ದು ಗೋಜಲ್ಲೇ. ಈಗ ಇದನ್ನ ಸರಿ ಮಾಡ್ಬೇಕಾ, ಹಂಗೆ ಮದುವೆ ಮಾಡ್ಬೇಕಾ? ಈಗ ಈ ಹುಡುಗಿ ವ್ರತ ಮಾಡಿಸೋದು ಹೆಂಗದು? ಏನು ಮಾಡೋಕ್ಕಾಗತ್ತೆ ವ್ರತ ಮಾಡಿ? ಮೂಲಾ ನಕ್ಷತ್ರಕ್ಕೆ 1 ಲಕ್ಕದಲ್ಲಿ ನಾನು ಕೆಲವು ಸಂದ ಹೇಳ್ತೀನಿ, ಮದುವೆ ಮಾಡೋ ಸ್ವಲ್ಪ ಜೋಪಾನ ಮಾಡೋದು ಕಷ್ಟ ಆಗತ್ತೆ ದಾಂಪತ್ಯ ಅಂತ ಹೇಳ್ಬಿಟ್ರೆ ಈ ಹುಡುಗಿ ಭಯ ಬರುತ್ತೆ. ಕರೆಕ್ಟ್, ಹೌದಲ್ಲ? ಈ ಭಯ ಹುಟ್ಟಿಸ್ಬೇಕು ಅಂತಕ್ಕಂಥದ್ದು ನಮಗೆ ಉದ್ದೇಶ ಇಲ್ಲ. ಆದ್ರೆ ಮಕ್ಕಳಿಗೆ ಎಚ್ಚರಿಕೆ ಕೊಟ್ಟು ಸರಿ ಮಾಡಿ ಪಾರ್ ಮಾಡ್ಬೇಕು ಅವ್ರನ್ನ. ಆ ಉದ್ದೇಶಕ್ಕೆ ನಾವು ಹೇಳ್ಬೇಕಾಗತ್ತೆ. ಅಮ್ಮ ಅರ್ಥ ಆಗ್ತಾ ಇದೆಯಾ ನಿಂಗೆ? ಹಲೋ ಹಲೋ, ಕೇಳಿಸ್ತಾ ಇದೆ ಗುರುಜಿ? ಕೇಳಿಸ್ತಾ ಇದೆ, ಹೇಳಿ ಗುರುಜಿ. ಅಲ್ಲ, ತಿಳ್ಕೊಳ್ಳುವಂಥದ್ದು ಅನಿಸ್ತಾ ಇದೆಯಾ, ಬೇಜಾರಾಗ್ತಾ ಇದೆಯಾ? ಇಲ್ಲ ಇಲ್ಲ ಗುರುಜಿ, ಹಂಗೇನಿಲ್ಲ. ತಿಳ್ಕೊಬೇಕು, ತಿಳ್ಕೊಂಡ್ಲೆ ಮತ್ತೆ. ಯಾಕೆಂದ್ರೆ ನಾನು ನಿನಗೆ ಒಂದು ಸಂದೇಶ ಏನ್ ಹೇಳ್ತೀನಿ ಅಂತಂದ್ರೆ, ನಾನ್ ವೆಜ್ ಏನಾದ್ರು ತಿನ್ನೋದಾದ್ರೆ ದಯವಿಟ್ಟು ಮುಟ್ಟಬೇಡ ಲೈಫಲ್ಲಿ ನೀನು. ಇಲ್ಲ ಇಲ್ಲ ಗುರುಜಿ, ನಾವೆಂದು ನಾನ್ ವೆಜ್ ಮುಟ್ಟಿಲ್ಲ. ಅಲ್ಲ, ಮುಟ್ಟಿದ್ರೆ ಮಾತ್ರ ಈ ನಕ್ಷತ್ರಕ್ಕೆ ತುಂಬಾ ತದ್ವಿರುದ್ಧವಾಗತ್ತೆ. ಅದು ಮುಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ನಾನು ಹೇಳ್ತಕ್ಕಂಥ ವಿಚಾರನೂ ಅಲ್ಲಿ ಬೇಕಾಗಲ್ಲ, ಅನುಕೂಲ ಆಗತ್ತೆ. ಆದ್ರೆ ಒಂದ್ ತಿಳ್ಕೊಬೇಕು ನೀನು,
ನಿಮ್ಮ ವಂಶದಲ್ಲಿ, ತಂದೆಯ ವಂಶದಲ್ಲಿ ಮದುವೆಗಳು ತುಂಬಾ ವಿಚಿತ್ರವಾಗಿ ಆಗಿದೆ ಅಂತಕ್ಕಂಥದ್ದು ಯಾವ್ದಾದ್ರು ಕ್ಲೂ ಸಿಕ್ಕುತ್ತಾ ನಿಮಗೆ? ಹೌದು ಹೌದು, ನಮ್ದ ಅಪ್ಪಾಜಿ ತಮ್ಮ ಅವ್ರದೆಲ್ಲ ಹಂಗೇನೆ ಆಗಿರೋದು. ಈಗ ಒಂದ್ ನಿಮಿಷ, ಈ ಕುಟುಂಬದಲ್ಲಿ ಈ ರೀತಿ ಆದ್ಮೇಲೆ ಕುಟುಂಬ ಸರಿಗಿದೆ ಅಂತ ಒಪ್ಕೋತೀಯ ಅಮ್ಮ? ಏನೋ ಅವ್ರದ್ದಾಯ್ತು ನಂದಾಗಲ್ಲ ಅಂತೀಯ? ಇಲ್ಲ, ಹೌದು ಅಂದ್ರೆ ನಮ್ಮ ಮನೇಲಿ ಒಂದ್ ಸ್ವಲ್ಪ ಹಂಗೆ ಪ್ರಾಬ್ಲಮ್ಸ್ ಇದಾವೆ ತುಂಬಾ. ಒಂದ್ ನಿಮಿಷ ನೀನು ಇದನ್ನ ಎಚ್ಚರಿಕೆ ತಗೋಬೇಕಷ್ಟೇ. ಏನಪ್ಪಾ ಅಂದ್ರೆ, ನಾನು ಸಂಸಾರದಲ್ಲಿ ದಾಂಪತ್ಯ ಸುಖವನ್ನ ಅನುಭವಿಸ್ಬೇಕಂದ್ರೆ ನಮ್ಮ ಅಪ್ಪ ಅವರ ಹೊಟ್ಟೆಲಿ ಹುಟ್ಟಿದವರು, ಅವರಿಂದ ಹುಟ್ಟಿದವರು, ತಂದೆ ತಾಯಿ ವಂಶದಲ್ಲಿ ಇರ್ತಕ್ಕಂಥ ಒಂದು ಚರಿತ್ರೆ ಏನಿದೆ, ಆ ಚರಿತ್ರೆಯ ಮೂಲನೇ ಮೂಲ ನಕ್ಷತ್ರ. ಅಲ್ಲಿ ಅವರು ಸುಖವನ್ನು ಅನುಭವಿಸಿರ್ತಕ್ಕಂಥ ಲೆಕ್ಕಾಚಾರ ತುಂಬಾ ಕಡಿಮೆ ಇರುವ ಕಾರಣ ನಿನಗೆ ಆ ನಕ್ಷತ್ರ ಬಂದಿದೆ. ಅದನ್ನ ಭಗವಂತ ಕಳಿಸಿದಾನೆ, ಮೆಸೇಜ್ ತಗೊಳ್ಳಿ ಅಂತ. ಈಗ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಇದಕ್ಕೆ ಒಪ್ಪಲ್ಲ, ನಡ್ಕೊಳ್ಳಲ್ಲ, ಮಾಡಲ್ಲ. ಅದಕ್ಕೆ ನೀನೇನು ಮಾಡು ಅಂದರೆ, ನಾನ್ ವೆಜ್ ತಿನ್ನಲ್ಲ ಅಂದರೆ ತುಂಬ ಖುಷಿ. ಆದರೆ ಒಂದಂತೂ ಹೇಳ್ತೀನಿ, ಪ್ರತಿ ವರ್ಷ ನೀನು ಮದುವೆ ಮಾಡಿಕೊಂಡಂತಹ ನಕ್ಷತ್ರ ಯಾವ ಚೆನ್ನಾಗಿ ಬರುತ್ತೆ ಅವತ್ತು ನೋಡಿ, ಆ ನಕ್ಷತ್ರದ ದಿನ ನಿನ್ನ ನಕ್ಷತ್ರಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಲೆಕ್ಕಾಚಾರವನ್ನು ನೀನು ಬಿಟ್ಟು, ಅದು ಹೊಂದಾಣಿಕೆ ಆಗಬೇಕಾ, ಮ್ಯಾಚ್ ಆಗಬೇಕಾ ಪ್ರಶ್ನೆ ಅಲ್ಲ. ಇದಕ್ಕೆ ಮುಖ್ಯವಾಗಿ ಆಂಜನೇಯ ಇರತಕ್ಕಂಥದ್ದು, ಮಹಾವಿಷ್ಣು ಬೆಟ್ಟದ ಮೇಲೆ ಎಲ್ಲಿರುತ್ತೆ ಅಲ್ಲಿ ಹೋಗಿ ಮಾಲೆ ಹಾಕೋಬೇಕು ಪ್ರತಿ ವರ್ಷ. ಇದು ನಿಮಗೆ ದಾಂಪತ್ಯ ಗಟ್ಟಿ ಇರುತ್ತೆ, ನೆಮ್ಮದಿ ಇರುತ್ತೆ, ಖುಷಿಯಾಗಿರ್ತೀಯ ಅಮ್ಮ. ಊಟದ ಬಗ್ಗೆ ಸಮಯ ಕರೆಕ್ಟಾಗಿ ಊಟ ಮಾಡು, ಸರಿ ಮಲ್ಕೋ, ಎಲ್ಲಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಅನುಭವಿಸ್ತೀಯ, ಹೇಳಕ್ಕೂ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ನಿನ್ನ ದೇಹವನ್ನು ಸರಿಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡು. ಪ್ರತಿ ವರ್ಷ ನೀವಿಬ್ರು ಆಹಾರ ಚೇಂಜ್ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಬೆಳಗಾವಿಯಿಂದ ಸುಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಾ ಅವರೇ. ನಮಸ್ಕಾರ ಮೇಡಮ್. ಸುಮಾ ಅವರೇ, ನೀವು ಓಕೆ, ರೈಟ್. ಯಾರ ಬಗ್ಗೆ ಕೇಳ್ಕೋಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ತೀನಿ. ಮಗನ ಹೆಸರು? ಮಗನ ಹೆಸರು ಅಶ್ವಿನ್ ಕುಮಾರ್ ಅಂತ. ಓಕೆ. ನಕ್ಷತ್ರ? ನಕ್ಷತ್ರ ಮೃಗಶಿರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಿಮ್ಮ. ನನ್ನ ಮಗನ್ನು ಈಗ MD ಮಾಡ್ತಾ ಇದ್ದಾನೆ. ಎಷ್ಟು ವಯಸ್ಸು? ವಯಸ್ಸು 27. ಓಕೆ, ಏನಾಗಬೇಕು ಇದರ ಬಗ್ಗೆ? ಅವನು ಮಂಗಲ ದೋಷ ಇದೆ ಅಂತ ಹೇಳ್ತಾರೆ ಸರ್. ಆದ್ರೆ ಮಂಗಲ ದೋಷ ಇದ್ರೆ ಅವನಿಗೆ ಮುಂದೆ ಮದುವೆ ಏನೋ ಪ್ರಾಬ್ಲಮ್ ಆಗತ್ತೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಇನ್ನು ನಾವು ನೋಡ್ಬೇಕು, ಕನ್ಯಾ ನೋಡ್ಬೇಕು. ಅದಕ್ಕೆ ಯಾವ ತರ ನಾವು ಅದೇನು ದೋಷ ಪರಿಹಾರ ಏನ್ ಮಾಡ್ಬೇಕು ಅದು ಏನು ತಿಳಿತಾ ಇಲ್ಲ. ಮಂಗಲ ದೋಷ ಇದೆ ಅಂತ ಹೇಳಿದ್ದಾರೆ ಅವನ ಜಾತಕದಲ್ಲಿ. ಓಕೆ, ಈಗ ಮದುವೆ ಮಾಡ್ಬೇಕಂತ ಏನೋ ಪ್ರಯತ್ನದಲ್ಲಿ ಇದ್ದೀರಾ ಅಥವಾ ಮುಂದೆ ಏನೋ ನೋಡೋಣ ಸದ್ಯ ತಿಳ್ಕೊಳ್ಳೋಣ ಅಂತ? ಇವಾಗ ಮಾಡ್ಬೇಕು. ಇವಾಗ ನೋಡಿದ್ರೇನೆ ಮುಂದೆ ನಾವು, ಯಾಕಂದ್ರೆ ಮಂಗಲ ದೋಷ ಅಂದ್ರೆ ಅದಕ್ಕೆಲ್ಲ ನೋಡಿ. ಓಕೆ 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 ಓಕೆ, ಇರ್ಲಿ. ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ದು ಮನೆ 15 ವರ್ಷ ಆಯ್ತು. ಅಲ್ಲಿ ನಾವಿರೋದು ಬಾಗಲಕೋಟೆ ಡಿಸ್ಟಿಕ್, ಅಲ್ಲಿ ಮನೆ ಕಟ್ಟಿಸಿದೆ. ಅಮ್ಮ, ನೀವು ಕೇಳಿಸ್ತಾ ಇಲ್ಲ, ನೀವು ಮಾತಾಡ್ತಾ ಸ್ಲೋ ಆಗ್ತಾ ಇದೆ. ನಿಮ್ಮ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? ಮನೆ ಕಟ್ಟಿ 15 ವರ್ಷ ಆಯ್ತು. ಓಕೆ, 15 ವರ್ಷ. ಎಷ್ಟು ಫ್ಲೋರ್ ಕಟ್ಟಿದ್ದೀರಾ? ಏನ್ ಅಂದ್ರೆ 2 ಬೆಡ್ರೂಮ್ ಇದೆ. ಅಲ್ಲ, ಫ್ಲೋರ್ ಎಷ್ಟು? ಒಂದೇ ಫ್ಲೋರಾ, 2 ಫ್ಲೋರಾ? ಒಂದೇ ಫ್ಲೋರ್. ಈ ಮೆಟ್ಲು ಹಾಕಿದ್ದೀರಾ? ಮೆಟ್ಲ ಹಾಕಿದೆ. ಹಾಕಿದ್ದೀರಾ? ಹಾಕಿದೀವಿ. ಎಲ್ಲಿ, ಅಡಿಗೆ ಮನೆ ಕಡೆ ಹಾಕಿದ್ದೀರಾ, ಬೆಡ್ರೂಮ್ ಕಡೆ ಹಾಕಿದ್ದೀರಾ? ಅಡಿಗೆ ಮನೆ ಕಡೆ ಇಲ್ಲ, ಬಟ್ ಈಗ ಕಂಪೌಂಡ್ ಮಾಡಿದೆ ಮುಂದ್ಗಡೆ. ಅಮ್ಮ, ನಾನು ಹೇಳೋದು, ನೀವು ಅಡಿಗೆ ಮನೆ ಅಂತ ಗೊತ್ತಾಗಿದೆಯಲ್ವಾ ನಿಮ್ಗೆ? ಗೊತ್ತ. ಅಡಿಗೆ ಮನೆ ಹತ್ರ ಹಿಂದ್ಗಡೆ ಇದೆ, ಮೆಟ್ಲಿದೆ. ಅಡಿಗೆ ಮನೆ ಕಡೆಗೆ ಹೊಂದ್ಕೊಂಡಂಗೆ ಅಂದ್ರೆ ಟಚ್ ಆಗಿರತಕ್ಕಂಥ ರೀತಿಯಲ್ಲಿ ಇದೆಯಾ? ಇದೆ. ಓಕೆ, ಅಲ್ಲಿ ಮೆಟ್ಲು ಹಾಕ್ಬೇಕಂತ ಹೇಳಿದ್ಯಾರು? ಇಲ್ಲ, ಆ ಥರ ನಮ್ದು ಪಶ್ಚಿಮ ದಿಕ್ಕಿಗಿದೆ ರೋಡು, ಮತ್ತೆ ಪೂರ್ವ ದಿಕ್ಕಿಗೆ ಇಲ್ಲ. ಅದು ಪೂರ್ವ ದಿಕ್ಕಿಗೆ ಅಡಿಗೆ ಮನೆ, ದಿಕ್ಕಿಗೆ ಅಡಿಗೆ ಮನೆ ಇದೆ. ಯಾವ ಊರು ನಿಮ್ದು? ಬೆಳಗಾಮ? ನಮ್ದು ನಾವು ಇರೋದು ಇವಾಗ ಇಲ್ಲಿ ಬಂದಿದ್ದೀನಿ ನಾನು ಬೆಳಗಾವಿಗೆ. ಅವನು KLE ಆಸ್ಪತ್ರೆಯಲ್ಲಿ MD ಮಾಡ್ತಾ ಇದ್ದಾನೆ. ಬಟ್ ನಾವಿರೋದು ಬಾಗಲಕೋಟೆ ಡಿಸ್ಟಿಕ್ ಮತ್ಯಂತರ ಹಳ್ಳಿಯಲ್ಲಿ ಇರ್ತೀವಿ. ನಮ್ಮ ಮನೆ ರೋಡ್ ಪಶ್ಚಿಮ ದಿಕ್ಕಿಗಿದೆ. ನಮ್ಮ ಮನೆ ಪಶ್ಚಿಮ ದಿಕ್ಕಿಗಿದೆ. ಆದ್ರೆ ಅಡಿಗೆ ಮನೆಗೆ ಹತ್ರನ ಮೆಟ್ಲು ಮಾಡಿದೆ ಕೆಳಗಡೆ ಹೋಗ್ಲಿಕ್ಕೆ. ಅದೊಂದು ನಿಜ. ಹಂಗೆ ಒಂಚೂರು ಕೇಳಿಸ್ಕೊಳ್ಳಿ. ಹೇಳಿ ಸರ್, ಹೇಳಿ. ನೋಡಿ, ಇಲ್ಲಿ ವಿಚಾರಮ್ಮ, ಕುಜದೋಷ ಅಂತಕ್ಕಂಥದ್ದು ಕುಂಡಲಿಯಲ್ಲಿದೆ, ಮದುವೆ ಆಗೋದು ವಿಳಂಬ ಆಗತ್ತೆ, ತೊಂದರೆ ಆಗತ್ತೆ ಅಂತ ಹೇಳ್ತಕ್ಕಂಥ ವಿಚಾರ ಒಂದು ಕಡೆ. ಇಲ್ಲಿ ಕುಜದೋಷ ವಾಸಸ್ಥಾನದಲ್ಲಿ ಇದೆಯಾ ಅನ್ನುವಂತಹ ಗಮನವನ್ನು ತಿಳಿಯದೇ ಇರತಕ್ಕಂಥ ಅವಿವೇಕಿಗಳು ಇದನ್ನು ಹೇಳೋದು. ವಾಸಸ್ಥಾನದಲ್ಲಿ ಬೇಕಾಗಿರ್ತಕ್ಕಂಥ ಸತ್ಯವನ್ನು ತಿಳಿಯದೆ ಕುಂಡಲಿಯಲ್ಲಿ ಇರ್ತಕ್ಕಂಥ ಕುಜದೋಷ ತಪ್ಪು ಅಂತಲ್ಲ. ಆ ಕುಜದೋಷವನ್ನು ಅವ್ರು ಗಮನಿಸಿರ್ಬೇಕಾದ್ರೆ ಇವ್ರಿಗೆ ಕಟ್ಟೋ ಮನೆ ಆ ರೀತಿ ಭಾಗ ಅಂದರೆ ದಕ್ಷಿಣ ಭಾಗ, ಪೂರ್ವಾಗ್ನೇಯದ ಭಾಗ ಕೆಟ್ಟಿರ್ತಕ್ಕಂಥ ಪಶ್ಚಿಮ ದಿಕ್ಕಿನ ನಿವೇಶನ,
ಅಥವಾ ದಕ್ಷಿಣ ದಿಕ್ಕಿನ ನಿವೇಶನ ಸಿಗತ್ತೆ. ಆ ಕಾರಣದಿಂದಾಗಿ ಮನೆ ಏಳಿಗೆ ಆಗುವಂಥದ್ದಾಗಲಿ, ಮದುವೆ ಕರೆಕ್ಟ್ ಟೈಮ್ಗೆ ಆಗುವಂಥದ್ದಾಗಲಿ, ಮದುವೆ ಆದಮೇಲೆ ಶುಭವಾಗಿರ್ತಕ್ಕಂಥದ್ದಾಗಲಿ ಸಾಧ್ಯತೆ ಕಡಿಮೆ. ಕುಜದೋಷ ಅಂತಕ್ಕಂಥದ್ದು ಭೂಮಿಯಲ್ಲಿ ಬಂದಿರತಕ್ಕಂತಹ, ಅಂದರೆ ನಿಮ್ಮ ತಂದೆ ಮನೆಯಮ್ಮ, ನೀವು ಮಗ ನಿಮ್ಮ ಮನೆಯ ತಂದೆ ಮನೆಯನ್ನು ಹೋಲುತ್ತೆ. ನಿಮ್ಮ ತಂದೆ ಮನೆಯಲ್ಲಿ ಕಟ್ಟಿರ್ತಕ್ಕಂಥ ಮನೆಯಲ್ಲಿ ನೀವು ಹುಟ್ಟಿರ್ತಕ್ಕಂಥ ದೋಷ ಅಲ್ಲಿ ಮಗನಿಗೂ ಬರ್ತಕ್ಕಂಥ ರೀತಿಯಲ್ಲಿ ಇದು ಅವಾಗಿಂದ ಹೊಂದಾಣಿಕೆಯಾಗಿ ಬರ್ತಾ ಇದೆಯೇ ಹೊರತು, ಈ ಸತ್ಯ ತಿಳ್ಕೋಬೇಕೇ ಹೊರತು ಇದರಿಂದ ನಿಮಗೆ ನಿಮ್ಮ ಹುಡುಗನಿಗೆ ಮನೆ ಸ್ವಲ್ಪ ಗೆಸ್ಟ್ ಥರ ಇರ್ತದೆ. ನೀವು ಹೇಳಿದಾಗ ಕರೆಕ್ಟಾಗಿ ನಡ್ಕೊಳ್ಳಲ್ಲ, ಬರ್ತೀನಮ್ಮ, ಅವಾಗ ಬರ್ತೀನಿ, ಇವಾಗ ಬರ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಕಾರಣ ಹೇಳ್ತಾನೆ ಹೊರತು ನಿಮಗೆ ಕರೆಕ್ಟಾಗಿ ಸ್ಪಂದಿಸಲ್ಲ. ಅಮ್ಮ ಅರ್ಥ ಆಯ್ತಾ ಹೇಳಿದ್ದು ನಾನು? ಹಲೋ, ಆಯ್ತು ಗುರುಜಿ, ಆಯ್ತು. ಈಗ ನೀವು ಸ್ಟೇರ್ ಕೇಸ್ ಹಾಕುವಂತಹ ಸಂದರ್ಭ ಇದೆಯಲ್ಲ, ಇದು ಬೇಕಾ? ಯಾಕೆ ಅಂದ್ರೆ ನಿಮ್ಮ ಮಗನಿಗೆ ನಿಮ್ಮ ಮನೆಗೆ ಬಂದ್ರೆ ನಿದ್ದೆ ಸರಿಗೆ ಮಾಡ್ಲಿಕ್ಕೆ ಆಗಲ್ಲ. ಇದನ್ನು ಗಮನಿಸಿ ನೀವು. ಹೌದು ಗುರುಜಿ, ಹೌದು, ನಿದ್ದೆ ಬರಲ್ಲ ಅಂತಾನೆ. ಈಗ ಲೆಕ್ಕ ಹಾಕೊಳ್ಳಿ. ಈಗ ಆ ಮಗನನ್ನ ಹೊರಗಿಡುವಂತಹ ಸಾಧ್ಯತೆಯಲ್ಲಿ ಇಲ್ಲಿ ಕುಜದೋಷ ಇದೆ ಅಂತ ಹೇಳ್ತಕ್ಕಂತಹ ಮಹಾನುಭಾವರುಗಳಿಗೆ ಯಾವ ಗೋಲ್ಡ್ ಕೊಡಿಸ್ಬೇಕು, ಯಾವ ಶೀಲ್ಡ್ ಕೊಡಿಸ್ಬೇಕು ಇವರಿಗೆ ಅಂತ ನಾನು ಪ್ರಶ್ನೆ ಹೇಳ್ತೀನಿ. ಇಲ್ಲ ಗುರುಜಿ, 3 ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೀವಿ, 3 ಜನ ಅದೇ ತರ ಹೇಳಿದ್ದಾರೆ. ದಯವಿಟ್ಟು ತಿಳ್ಕೊಳ್ಳಿ, ಈ ಕೆಟ್ಟ ಅಭ್ಯಾಸಗಳನ್ನ ದಯವಿಟ್ಟು ಬಿಡಿ. ಯಾವುದೇ ದೋಷ ಇದೆ ಕುಂಡಲಿಯಲ್ಲಿ ಅಂತ ಹೇಳ್ತಕ್ಕಂಥವ್ರು ಸುಳ್ಳಿ ಮಹತ್ವ. ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಒಂದು ತಿಳ್ಕೊಳ್ಳಿ ನೀವು, ಯಾವುದೇ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ದೋಷದಿಂದ ಮದುವೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅಪ್ಪಟ ಸುಳ್ಳಿನ ಕಂತೆ. ಅಂದರೆ ಇರೋದನ್ನ ಸುಳ್ಳು ಹೇಳ್ತಾ ಇದ್ದಾರೆ ಅಂತಲ್ಲ, ಹೇಳುವ ರೀತಿ ಸುಳ್ಳು, ತಿಳ್ಕೊಂಡಿರುವ ರೀತಿ ಸುಳ್ಳು, ಅಲ್ಲಿರುವುದನ್ನೇ ಜೆರಾಕ್ಸ್ ಮಾಡಿ ಹೇಳುತ್ತಿರುವುದು ಸುಳ್ಳು. ಇವ್ರ ಕೆಲಸ ಏನು ನಡೀತಾ ಇಲ್ಲ, ಇವರು ಅದರ ಬಗ್ಗೆ ಗೊತ್ತಿಲ್ಲ, ಅಧ್ಯಯನ ಮಾಡಿಲ್ಲ, ಅದಕ್ಕೆ ಅಲ್ಲಿದೆ ಇಲ್ಲಿ ಹೇಳ್ತಾರೆ ಇದು ಕುಂಡ್ಲಿ ಅದು ಹಿಂಗಿದೆ ಈ ಥರ ಇದೆ ಅಂತ. ಈ ಸತ್ಯವನ್ನು ತಿಳ್ಕೊಳ್ಳದೆ ಮೊದಲು ನಿಮಗೆ ಕೆಲಸ ಮಾಡಬೇಕು. ಸುಬ್ರಹ್ಮಣ್ಯಕ್ಕೆ ಹೋಗಿ, ನಿಮ್ಮ ಮಗನಿಗೆ ಎಷ್ಟು ವರ್ಷ ಇವಾಗ? ನೀವು ಸುಬ್ರಹ್ಮಣ್ಯಕ್ಕೆ ಎಷ್ಟು ಸಲ ಹೋಗಿದ್ರಮ್ಮ? ಸುಬ್ರಹ್ಮಣ್ಯಗೆ 2-3 ಸರಿ ಹೋಗಿದ್ದೆ ಅವ್ನು ಕರ್ಕೊಂಡು. ಪ್ರತಿ ವರ್ಷ ನಿಮ್ಮ ಮಗನಿಗೆ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗ್ತಕ್ಕಂಥದ್ದು, ಕಳಿಸ್ತಕ್ಕಂಥದ್ದು, ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ತಕ್ಕಂಥದ್ದು ತಿಳ್ಕೊಳ್ಳಿ. ಕಾರಣ ಅವನಿಗೆ ಮನೋವ್ಯಾಧಿ, ಅಂದ್ರೆ ಯಾವಾಗಲೂ ಸೈಲೆಂಟ್ ಆಗಿರ್ತಾನೆ, ಜಾಸ್ತಿ ಮಾತಾಡಲ್ಲ. ಹಂಗೆ ಇದಾನೆ ಗುರುಜಿ. ಕೇಳಿಸ್ಕೊಳ್ಳಿ, ಹೆಂಗೆ ಹೊಟ್ಟೆ ಚೆನ್ನಾಗಿರಲ್ಲ. ಹೊಟ್ಟೆ ಯಾವಾಗ ಚೆನ್ನಾಗಿಲ್ವಾ, ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳು, ಮನಸ್ಸು ಚೆನ್ನಾಗಿರಲ್ಲ. ಈ ರೀತಿಯಾಗಿ ನಿಮಗೆ 3 ತಿಂಗಳಾಗುವಷ್ಟು ಎಪಿಸೋಡ್ ಮಾಡಿಕೊಡ್ತೀನಿ ನಾನು. ಕುಜದೋಷ ಯಾವ ಕಾರಣಕ್ಕೂ, ರಾಹು ದೋಷ, ಕುಜದೋಷ, ಇನ್ನೊಂದು ದೋಷ ಯಾವ ಕಾರಣಕ್ಕೂ ಮನುಷ್ಯನ ಮೇಲೆ ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದು ಒಂದು ತಾತ್ಕಾಲಿಕವಾಗಿ ಅವ್ರು ಹೇಳುವಂಥ ಒಂದು ಪರಿಹಾರದ ಮಾರ್ಗನೇ ಹೊರತು ಅದು ಸತ್ಯವಾದ ಸಂಗತಿ ಅಲ್ಲ. ಅದಕ್ಕೆ ಬೇಕಾದಷ್ಟು ಬೇಕಾದ್ರೆ ನಾವು ಕೊಡ್ಬೋದು. ಅದಕ್ಕೆ ಯಾವ ರೀತಿಯಾಗಿ ನೀವು ರೂಪಿಸ್ತೀರಾ ಇದನ್ನು ಅಂತ ಹೇಳಿ ನೀವು ಗಾಬರಿ ಆಗೋದು ಬಿಟ್ಟು, ಮೃಗಶಿರ ನಕ್ಷತ್ರಕ್ಕೆ ಹುಟ್ಟಿದ್ದಕ್ಕೆ ಕಾರಣ ಏನು? ನಮ್ಮ ತಂದೆಯ ಮನೆಯಲ್ಲಿ, ಅಂದರೆ ನೀವು, ನಮ್ಮ ಒಡ ಹುಟ್ಟಿದ ಅಣ್ಣ ತಮ್ಮ, ನಮ್ಮ ತಂದೆ, ಅವರಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಸರಿ ಮಾಡದೇ ಇರುವ ಕಾರಣದಿಂದಾಗಿ ಮೃಗಶಿರ ನಕ್ಷತ್ರ ಬಂದಿದೆ. ಮಗನಿಗೆ ನೆಮ್ಮದಿ ಇಲ್ಲ, ಮನೆ ಬಿಟ್ಟು ಹೊರಗಿರ್ತಾನೆ. ಇಷ್ಟು ಸತ್ಯ. ಇದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ. ಯಾವುದೂ ಇಲ್ಲ. ಅವನಿಗೆ ಮದುವೆ ಆಗುವ ರೀತಿ ಯಾವುದಾಗತ್ತೆ, ಹೇಗಾಗತ್ತೆ ಅನ್ನೋ ಸತ್ಯ ತಿಳ್ಕೊಬೇಕಂದ್ರೆ ನೇರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಹೇಳ್ಕೊಡೋಣ. ಒಳ್ಳೇದಾಗಲಿ. ನಿಮ್ಮ ನಂಬರ್ಗೆ ಫೋನ್ ಹಾಕ್ತೇನೆ ಗುರುಜಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ನಕ್ಷತ್ರದ ಮಹಿಮೆಯನ್ನು ತಿಳಿಸ್ತಾ ಇದ್ದೀರಿ, ಇದ್ರ ಬಗ್ಗೆ ಈಗ ಅದಕ್ಕೊಂದು ಸಣ್ಣದೊಂದು ಜೋಕ್ಸ್ ಹೇಳ್ತೀನಮ್ಮ. ಈ ಅಕ್ಬರ್ ಮತ್ತೆ ಬೀರ್ಬಲ್. ಅಕ್ಬರ್ ಕೇಳ್ತಾನೆ, ನಕ್ಷತ್ರಗಳು ಎಷ್ಟಿರ್ಬೋದು ಅಂದಾಜಾಗಿ ಹೇಳಕ್ಕಾಗತ್ತಾ ಅಂತ ಬೀರ್ಬಲ್ಗೆ. ಆಯ್ತು, ನನಗೊಂದು ಸ್ವಲ್ಪ ಟೈಮ್ ಬೇಕು, ಹೇಳ್ತೀನಿ ಅಂತಾನೆ. ಆಯ್ತು, ಎಷ್ಟು ಟೈಮ್ ಬೇಕು? ಬೆಳಿಗ್ಗೆನೇ ಹೇಳ್ಬಿಡ್ತೀನಿ ಅಂತಾನೆ. ನಕ್ಷತ್ರಗಳು ಕೇಳಿದ್ರೆ ಅದೇ ಬೆಳಿಗ್ಗೆಗೆ ಯಾಕೆ ಟೈಮ್ ತಗೋತಾನೆ ಅಂತ ಬೆಳಿಗ್ಗೆ ಬರ್ತಾನೆ, ತಲೆ ಮೇಲೆ ಇಬ್ಬರು ಹುಡುಗರ ಕೈ 2 ಮೂಟೆ ಒರೆಸ್ಕೊಂಡ್ ಬರ್ತಾನೆ. ಮರಳು, ಅದು ಏನು ಮರಳು ಸುರಿತಾನೆ. ಲೆಕ್ಕಾಕಳಿ ಮಹಾಸ್ವಾಮಿಗಳೇ ಅಂತಾನೆ. ಇಷ್ಟೇ ಇದೆ. ಅಲ್ಲ, ಲೆಕ್ಕಕ್ಕಾಗತ್ತೇನಮ್ಮ? ಹಾಗೆ 27 ನಕ್ಷತ್ರನೇ ಅನ್ಕೊಂಡಿದೀವಲ್ಲ, ಈಗ ಇದನ್ನ ಲೆಕ್ಕ ಹಾಕಿ. ಅರ್ಥ ಆಗ್ತಾ ಇದೆಯಾ? 27 ನಕ್ಷತ್ರನೇ ಅನ್ಕೊಂಡಿದೀವಲ್ಲ, ಕಣ್ಣಿಗೆ ಕಾಣುವಂತಹ ನಕ್ಷತ್ರಗಳು 27. ಕಣ್ಣಿಗೆ ಕಾಣುವಂತ ನಕ್ಷತ್ರಗಳು 27. ಆದರೆ ಉಳಿಕೆ ನಕ್ಷತ್ರದ ಕಥೆ ಏನು? ಇದು ವಿಚಾರ ಅರ್ಥ ಆಯ್ತಲ್ಲ? ಅದೇ ರೀತಿಯಾಗಿ ಈಗ ನಕ್ಷತ್ರ ಅನ್ನೋದಕ್ಕೆ ಅರ್ಥ ಏನು ಅಂತ ಒಂದು ಸ್ವಲ್ಪ ಹೇಳ್ಬಿಡೋಣ. ನಕ್ಷತ್ರ ಎಂದರೆ ಏನು, ಈ ಸತ್ಯ ತಿಳ್ಕೊಂಡ್ರೆ ಎಲ್ರಿಗೂ ಸ್ವಲ್ಪ ಹಂಗೆ ಕೆಳಗಡೆ ಮಲ್ಕೊಳ್ಳುವಂಗೆ ಆಗ್ಬೋದೇನೋ. ಈ ಮಾತು ನಮ್ಮ ಜೀವಮಾನದಲ್ಲಿ ಕೇಳಿಲ್ವಲ್ಲ ಅನ್ನುವಂಥ ಶಬ್ದವನ್ನ ಬಳಸ್ಬೇಕಾಗತ್ತೆ. ಈಗ ಏನು ಅಂದ್ರೆ, ನಕ್ಷತ್ರ ಎಂದರೆ ಏನು ಅಂದ್ರೆ, ನಮ್ಗೆ ಇನ್ಸುಲಿನ್ ಅಂತಕ್ಕಂಥದ್ದು ದೇಹದಲ್ಲಿ ಉತ್ಪತ್ತಿ ಆಗತ್ತಲ್ವಾ, ಅದೇ ನಕ್ಷತ್ರ.
ಆ ಇನ್ಸುಲಿನ್ ಏರಿಳಿತ ಆದಾಗ ಮನುಷ್ಯನ ಮನಸ್ಥಿತಿ ಅಯೋಮಯ ಆಗತ್ತೆ. ಎಲ್ಲರಿ ತಗೊಂಡ ಪೂಜೆ ಮಾಡಿಸಿರ ನಕ್ಷತ್ರಕ್ಕೆ? ಸ್ವಲ್ಪ ನಾನು ಕೇಳ್ತೀನಿ ಇದನ್ನ. ಆ ಇನ್ಸುಲಿನ್ನು ಎಲ್ಲಿ ತೊಂದರೆ ಕೊಡುತ್ತೆ ಅಂದರೆ ಸಂತತಿ ಆಗ್ತಕ್ಕಂತಹ ಗ್ರಂಥಿಗಳಿಗೆ ತೊಂದರೆ ಕೊಡುತ್ತೆ. ಇನ್ಸುಲಿನ್ ವ್ಯತ್ಯಾಸ ಆದಾಗ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಉದ್ವೇಗ ಜಾಸ್ತಿ ಆಗತ್ತೆ. ಆ ಸಂತಾನ ಗ್ರಂಥಿಗಳು ತೊಂದರೆ ಕೊಟ್ಟಾಗ ಚಿಕ್ಕ ವಯಸ್ಸಲ್ಲೇ ದೊಡ್ಡದಾದ ಆಲೋಚನೆ ಬಂದು ದಾರಿ ತಪ್ಪುವ ಸಾಧ್ಯತೆ ಆಗತ್ತೆ. ನಂಬರ್ 1 ವಿಶಾಖ ನಕ್ಷತ್ರ. ಅದಕ್ಕೆ ವಿಶಾಖಕ್ಕೆ ಬೇಗ ಮದುವೆ ಮಾಡಿ ಅಂತ ಹೇಳೋದು ನಾವು. ಹಾಗಂತ 13ಕ್ಕೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಮೂತ್ರಪಿಂಡದಲ್ಲಿ ಹಲವಾರು ರೀತಿಯ ಸಮಸ್ಯೆ ಕೊಡುತ್ತೆ. ಹೊಟ್ಟೆಯ ಕೆಳಭಾಗ ಕಂಪ್ಲೀಟ್ ಡ್ಯಾಮೇಜ್, ಹೇಳ್ಕೊಳಕ್ಕಾಗಲ್ಲ, ಮೆಡಿಷನ್ ಇಲ್ಲ. ಇದೇನು ಅಂತಂದರೆ ನನ್ನ ದೇಹದಲ್ಲಿ ಯಾವುದು ಸಮಸ್ಯೆ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ ಅಂತ ವೈಜ್ಞಾನಿಕವಾಗಿ ಸೈನ್ಸಲ್ಲೂ ಇದಕ್ಕೆ ಪ್ರೂವ್ ಮಾಡೋಕ್ಕಾಗಿಲ್ಲ ಇಲ್ಲಿವರೆಗೂ. ಯಾವುದೇ ನಕ್ಷತ್ರದಲ್ಲಿ ವೈಜ್ಞಾನಿಕವಾದ ದೃಷ್ಟಿಯಿಂದ ಇಂಥ ನಕ್ಷತ್ರ ಈ ದೇಹದಲ್ಲಿ ಈ ಥರ ಆಗತ್ತೆ ಅಂತ ಯಾವ ಕಾರಣಕ್ಕೂ ಜಾಗ ಇಲ್ಲ, ಹಾಗೇ ಇಲ್ಲ, ಹೇಳಲಿಕ್ಕೆ ಆಗೋದು ಇಲ್ಲ. ಆಗಿರಬೇಕಾದ್ರೆ ನಾವು ಎಷ್ಟು ಹಿಂದೆ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಮನುಷ್ಯನಿಗೆ ಇರ್ತಕ್ಕಂಥ ಗ್ಲೂಕೋಸ್ ಬಗ್ಗೆ ನಾವು ಬೇಕಾದಷ್ಟು ಮಾತಾಡ್ತೀವಿ. ನೀವು ಅದನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೆ ನಕ್ಷತ್ರ ಬೇಕು ಅಂತಕ್ಕಂಥದ್ದು. ಇಡೀ ಇತಿಹಾಸದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏಕೈಕ ವ್ಯಕ್ತಿ ನಾನು ಮಾತ್ರ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ. ಪ್ರಪಂಚದ ಇತಿಹಾಸದಲ್ಲಿ ಇಲ್ಲಿವರೆಗೂ ಯಾಕೆ ಹೇಳೋಕ್ಕಾಗಿಲ್ಲ, ಯಾರಿಗೂ ಗೊತ್ತಿಲ್ವಾ ಅಂತ ನಾನು ಕೇಳ್ತೀನಿ, ಸವಾಲಾಕಿ ಕೇಳ್ತೀನಿ. ಕಮಾನ್ ಬನ್ನಿ ಕೂತ್ಕೊಳ್ಳೋಣ, ಮಾತಾಡೋಣ. ಒಬ್ಬ ವ್ಯಕ್ತಿಯನ್ನು ಟಚ್ ಮಾಡಿದೆ, ಸ್ಕ್ಯಾನ್ ಮಾಡಿದೆ, ಭಾಗದಲ್ಲಿ ನಿಂತಿದ್ದ ಡ್ಯಾಮೇಜ್ ಇದೆ, ಹೇಳಿ ನೋಡೋಣ. ಇಷ್ಟೆಲ್ಲ ಮಾರಿ ವೈಭವೀಕರಣವಾಗಿ ಸೈನ್ಸಲ್ಲಿ ಮುಂದೆ ಹೋಗಿದ್ದೀವಿ ಅಂತ ಹೇಳೋರಿಗೆ ಒಂದು ದೇಹವನ್ನು ಕರೆಕ್ಟಾಗಿ ಟಚ್ ಮಾಡದೆ ಹೇಳೋಕ್ಕೆ ಶಕ್ತಿ ಇಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ವಿದ್ಯೆ? ನಾನು 3 ಕ್ಲಾಸ್ ಓದಿರೋದು, ನನ್ನ ಅಕ್ಷರ ಕರೆಕ್ಟಾಗಿ ಬರೆಯಕ್ಕೆ ಬರಲ್ಲ ಲೈನಾಗಿ. ನನಗೆ ಎಲ್ಲರೂ ನಗ್ತಾರೆ, ಇದೇನು ಹಿಂಗೆ ಬರೀತೀರಾ ಅಂತ. ಬನ್ನಿ ಕಮಾನ್, ಭಗವಂತ ಕೊಟ್ಟಿರುವ ಮಸ್ತಕ ನಾಟ್ಯ ಪುಸ್ತಕ, ಇದನ್ನ ತಿಳ್ಕೋಬೇಕು. ಯಾವ್ದಮ್ಮ ಮುಖ್ಯ? ಹೌದು, ಮಸ್ತಕದ ಮುಂದೆ ಪುಸ್ತಕ ಏನು ವರ್ಕ್ ಆಗಲ್ಲ. ನಾವೆಲ್ಲ ಮಕ್ಕಳಿಗೆ ಕೊಟ್ಟಿರುವುದು ಪುಸ್ತಕ, ನಾವು ತೆಗೆದುಕೊಂಡಿರುವುದು ಪುಸ್ತಕ. ಈ ಪುಸ್ತಕದಲ್ಲಿ ಇರುವಂತಹ ವಿಚಾರ ನಮ್ಮ ಜೀವನಕ್ಕೆ ಬರ್ಲಿಕ್ಕಿಲ್ಲ. ಹಾಗಂತ ಓದೋದು ತಪ್ಪ? ಓದಿಸಿ ಸಂಪಾದನೆ ಮಾಡಿ ಬಿಲ್ಡಿಂಗ್ ಕಟ್ಟಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ ನೋಡ್ಕೊಳ್ಳಿ. ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಬನ್ನಿ ನಮ್ಮ ಟ್ರ್ಯಾಕ್ಗೆ. ಏನು ಇನ್ಸುಲಿನ್ ಪರ್ಸೆಂಟೇಜ್ ಒಂದು ದೇಹದಲ್ಲಿ ಎಷ್ಟರ ಮಟ್ಟಕ್ಕೆ ಒಂದು ಮಗುವಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು, ನಡೀತಾ ಇರ್ತಕ್ಕಂತಹ ಆ ಮನಸ್ಸಲ್ಲಿರ್ತಕ್ಕಂಥ ಗ್ರಂಥಿಗಳಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇದೆ ಮಗು, ಅದು ಹೆಣ್ಣಿರ್ಲಿ ಗಂಡಿರ್ಲಿ. ಇವತ್ತು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಯಾಕೆ ಅಡ್ಡದಾರಿ ಹಿಡಿತಾ ಇದ್ದಾರೆ ಅದಕ್ಕೆ ಏನಾದ್ರು ಪುರಾವೆ ಇದೆಯೇನಮ್ಮ? ಯಾರೇ ಅಲ್ಲಿ ಹೇಳಿ ನೋಡೋಣ. ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಏನೇ ನಡೆಯೋಕ್ಕಾದ್ರೂ ಮಕ್ಕಳು ದಾರಿ ತಪ್ಪೋದಕ್ಕೆ ಯಾರಿಂದನಾರು ಯಾವುದೇ ಒಂದು ವಿಚಾರದಲ್ಲಿ ದಯವಿಟ್ಟು ಪ್ರೂವ್ ಮಾಡಿ. ಈ ಮಗು ದಾರಿ ತಪ್ಪುತ್ತೆ ಹೇಳಿ ನೋಡೋಣ, ನಿಮ್ಗೆ ಗೊತ್ತಿದ್ರೆ ತಾಕತ್ತಿದ್ರೆ ಹೇಳಿ ನೋಡೋಣ. ಸಾಧ್ಯನೇ ಇಲ್ಲ. ಹಾಗಿದ್ದ ಮೇಲೆ ನಕ್ಷತ್ರ ಅಂತಕ್ಕಂಥದ್ದನ್ನು ನಾವು ಎಷ್ಟರ ಮಟ್ಟಕ್ಕೆ ಮಕ್ಕಳ ತಲೆ ಮೇಲೆ ಹಾಕಿ ನಕ್ಷತ್ರದಿಂದ ಇರ್ತಕ್ಕಂಥ ರೀತಿಯಲ್ಲಿ ನಾವು ತಪ್ಪನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದೇ ರೀತಿ ನಕ್ಷತ್ರ, ತಿಥಿ, ವಾರ ಪ್ರತಿಯೊಂದು ಕೂಡ ನಾವು ತಿಳುವಳಿಕೆ ಇಲ್ಲದ ಕಾರಣಕ್ಕಾಗಿ ಯಾರೋ ಬರೆದಿಟ್ಟಿದ್ದು, ಯಾರೋ ಇಟ್ಟಿರ್ತಕ್ಕಂಥದ್ದನ್ನು ಓದಿದ್ದು, ಅದನ್ನು ಮುಂದೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ನಂಬ್ಕೋತಾ ಇದ್ದೀವಿ ಅಂದರೆ ನಾವೇನಾಗಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಾವೆಷ್ಟು ಹಿಂದೆ ಇದ್ದೀವಿ ಅಂತ ಯೋಚನೆ ಮಾಡಬೇಕು. ಇದು ದೇಹದ ಭಾಗ ಗುರುತಿಸ್ಬೇಕಾ ಬೇಡಮ್ಮ? ಇದರಿಂದ ಸತ್ಯ ಸಿಗುತ್ತಾ? ಗುರುತಿಸ್ಬೇಕಾಗತ್ತೆ. ಮನುಷ್ಯನಿಗೆ ಪ್ರತಿಯೊಂದು ಮನಸ್ಥಿತಿ ಕರೆಕ್ಟ್ ಆಗಿರ್ಬೇಕಂದ್ರೆ ಇನ್ಸುಲಿನ್ ಪರ್ಸೆಂಟೇಜ್ ದೇಹದಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತಕ್ಕಂಥ ಸತ್ಯವನ್ನ ಸೈನ್ಸ್ ಅಲ್ಲಿ ಹೇಳ್ತಾರೆ, ಇಲ್ಲ ಅಂತಿಲ್ಲ. ಸೈನ್ಸ್ ಅಲ್ಲಿ ಹೇಳ್ತಾರೆ, ಇನ್ಸುಲಿನ್ ಬಗ್ಗೆ ಮೆಡಿಸಿನ್ ಕೊಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ದೇಹ ಯಾವ ರೀತಿಯಾಗಿ ಆ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನ ಹೇಳಲಿಕ್ಕಾಗಲ್ಲ. ಮೆಡಿಸಿನ್ ಕೊಡ್ತಾರೆ, ದೇಹ ವಿಕೃತಿ ಆಗಿರ್ತಕ್ಕಂಥದ್ದಕ್ಕೆ ಔಷಧ ಕೊಡ್ತಾರೆ. ಆದರೆ ಅದು ಯಾವ ಕಾರಣಕ್ಕಾಗದೆ ನಡೀತಾ ಇದೆ ಆ ಒಂದು ತಪ್ಪು ಅಂತಕ್ಕಂಥದ್ದಕ್ಕೆ ನಮ್ಗಿನ್ನೂ ಪುರಾವೆ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಇದಂತೂ ಹೇಳ್ತೀನಿ, ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಇದನ್ನ ಎಲ್ಲಿವರೆಗೂ ಸಂಶೋಧನೆ ಮಾಡಿದ್ರೆ ಯಾರಿಂದನೂ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಭೂಮಿಯನ್ನು ಸಂಶೋಧನೆ ಮಾಡೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ನಾವು ಆಕಾಶ ಹಿಡ್ಕೊಂಡಿರೋದು, ಭೂಮಿ ಬಿಟ್ಟಿದ್ದೀವಿ. ಇದೇ ನಮ್ಗೆ ಆಗ್ತಾ ಇರ್ತಕ್ಕಂಥ ಹಿನ್ನಡೆ. ಎಲ್ಲಿವರೆಗೂ ಭೂಮಿಯನ್ನು ಗುರುತಿಸಲ್ವೋ, ಭೂಮಿಯನ್ನು ಪೂಜಿಸಲ್ವೋ ಅಲ್ಲಿವರೆಗೂ ನಾವು ನಿರ್ಗತಿಕರೇ, ದಟ್ಟ ದರಿದ್ರದಲ್ಲೇ ಇರ್ತೀವಿ ಹೊರತು ನಾವು ಅಭಿವೃದ್ಧಿ ಆಗ್ಲಿಕ್ಕಾಗಲ್ಲ. ಹಣ ಮಾಡಿ ತೊಂದರೆ ಇಲ್ಲ, ಆದರೆ ತಿನ್ನಕ್ಕೆ ಅನ್ನ, ಹೊಟ್ಟೆ ಹಸುವಾಗಬೇಕು. ಹಸಿವಾಗ್ತಾ ಇರ್ತಕ್ಕಂಥ ಮಟ್ಟಕ್ಕೆ ನಾವಿಲ್ಲ, ಎಲ್ಲವನ್ನು ಸಾಯಿಸಿದ್ದೀವಿ. ಅಂದ ಮೇಲೆ ನಮ್ಮ ದೇಹದಲ್ಲಿ ಶಕ್ತಿ ಹೆಂಗೆ ಬರುತ್ತೆ? ಇದಕ್ಕೆ ಮದುವೆ ಏನಕ್ಕೆ ಬೇಕಾಗತ್ತೆ? ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಗುರುಗಳೇ ಮಾತಾಡ್ತೀನಿ. ದಾವಣಗೆರೆಯಿಂದ ಮಹಾಲಿಂಗಯ್ಯ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಮಗನ ಹೆಸರು ತಿಳಿಸ್ಬೋದಾ? ಮೇಡಮ್ ಮಗನ ಹೆಸರು ಈಶ್ವರನ್ ಅಂತ ನಾವಿಟ್ಟಿರೋದು. ನಕ್ಷತ್ರ ಭರಣಿ ನಕ್ಷತ್ರ ಮೇಡಮ್. ಓಕೆ, ಗುರುಗಳಿದ್ದಾರೆ. ಹಲೋ
ಹಲೋ ಸರ್, ನಮಸ್ಕಾರ. ಹಾಂ ಹೇಳಿ, ಎಷ್ಟು ಮಗನಿಗೆ ವಯಸ್ಸು? ಮಗನಿಗೆ 7, 6, 2002. ನಿಮಗೆ ಕನ್ನಡನೇ ಅರ್ಥ ಆಗಲ್ವಲ್ಲ. ನಾನು ವಯಸ್ಸು ಕೇಳಿದ್ರೆ ಡೇಟ್ ಹೇಳ್ತಿಲ್ಲ, ಏನು ಪೆನ್ ತೊಗೊಂಡು ಕುತ್ಕೊಳ್ಳ ಇಲ್ಲ ನಾನು. ಏನು ಕನ್ನಡ ಮಾತಾಡ್ತಾ ಆಗುತ್ತೆ ನಿಮಗೆ? ಹಾಂ, ವಯಸ್ಸು ಹೇಳಿ ಅಂದರೆ 7, 6 ಅಂದರೆ ಏನು ಮಾಡಲಿ? ಹೇಳಿ ಅಭ್ಯಾಸ ಆಗ್ಬಿಡೈತೆ ನಿಮಗೆ. ವಯಸ್ಸೆಷ್ಟು? 22 ವರ್ಷ ಸರ್. ಅಷ್ಟು ಹೇಳಿ ಮತ್ತೆ ನೋಡಿ ಎಷ್ಟು ಟೈಮ್ ವೇಸ್ಟ್ ಆಯಿತು. ಏನು ಕಲಿತೀರಾ, ಯಾವಾಗ ಕಲ್ತ್ಕೋತೀರಾ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹೋಗ್ಯಪ್ಪ, ಏನಾಗಬೇಕಿತ್ತು ಅವನ ಬಗ್ಗೆ ಹೇಳಿ. ವಿದ್ಯಾಭ್ಯಾಸ ಕಮ್ಮಿ, ಆದರೆ ಮನೇನೂ ಜಾಪಿಸ್ತಿರಲ್ಲ. ವಿದ್ಯಾಭ್ಯಾಸ ಕಮ್ಮಿ. ಹೌದು ಸರ್. ಆ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂತ ಕೋರಿಕೆ. ಹ್ಞೂ. ನೀವೇನು ಕೆಲಸ ಮಾಡೋದು? ನಾವು ರೈತರು ಸಮೇತ. ಓಕೆ, ನಿಮ್ಮ ಮಗ ಕರೆಕ್ಟಾಗಿ ರಾತ್ರಿ ಹೊತ್ತು ಮಲಕತ್ತಾನೆ ಅಂತ ಗೊತ್ತಿದೆಯಾ? ಅರ್ಧಬರ್ಧ ಅಲ್ಲ, ಏನು ತತ್ಸರಾಗಿ ಹೇಳ್ತೀರಪ್ಪ ನೀವು. ತಂದೆಯಾಗಿದ್ಕೊಂಡು ಅರ್ಧಂಬರ್ಧ ಮಲಕತ್ತಾನೆ, ಮದುವೆ ಯಾಕೆ ಮಾಡ್ತೀರಾ? ವಿದ್ಯೆ ಏನಕ್ಕೆ ಬೇಕು ಅವನಿಗೆ? ಅವನ್ನೆಲ್ಲ ಮಾಡ್ಕೊತಾನೆ ಬಿಡಿ, ನೀವೇನು ಮಾಡಬೇಡಿ. ಕೆಲಸ ಕೊಡಿಸ್ಬೇಡಿ, ಓದ್ಸಕ್ಕೆ ಹೋಗ್ಬೇಡಿ. ನಿಮ್ಮ ಮಾತು ಕೇಳೋದಕ್ಕೆ ಅವ್ನು ರೆಡಿ ಇಲ್ಲ. ಅವನು ಆಗಲೇ ಔಟ್ ಆಫ್ ಬಾರ್ಡರ್ ಸ್ಟೇಷನ್ಲಿದ್ದಾನೆ. ನಿಮ್ಮ ಮಾತು ತೊಗೊಳಕ್ಕೆ ರೆಡಿ ಇಲ್ಲ. ಅವನು ಮಾನಸಿಕವಾಗಿ ಯೋಚನೆ ಮಾಡ್ತಾ ಇದ್ದಾನೆ. ರಾತ್ರಿ ನಿದ್ದೆ ಬರಲ್ಲ, ಹಗಲಲ್ಲಿ ಏನೂ ಮಾಡೋಕ್ಕಾಗಲ್ಲ. ಏನು ಪುರುಷಾರ್ಥಕ್ಕೆ ನೀವು ಮಕ್ಕಳು ಅಂತ ಇದನ್ನೆಲ್ಲ ಕೇಳ್ತೀರಪ್ಪ? ಹೇಳಿ. 22 ವರ್ಷ ಜೋರಾಗಿ ಗ್ರೇಟಾಗಿ ಹೇಳ್ತೀರಾ, ಅರ್ಧಂಬರ್ಧ ನಿದ್ದೆ ಮಾಡ್ತಾನೆ ಅಂತಿರಲ್ಲ. ನಿಮ್ಮ ಜವಾಬ್ದಾರಿ ಇದೇನಾ ಮಕ್ಕಳಿಗೋಸ್ಕರ? ಒಬ್ಬ ತಂದೆ ಆಗಿದ್ಕೊಂಡು ಮಗು ರಾತ್ರಿ ಎಷ್ಟೊತ್ತು ಮಲಗ್ತದೆ, ಎಷ್ಟೊತ್ತು ಕೇಳುತ್ತೆ ಅನ್ನೋವಂಥ ವಿವೇಕ ತಿಳ್ಕೊಳ್ಳಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಮಕ್ಕಳು? ಏನಿದು ವಿಚಾರ? ಸ್ವಲ್ಪ ಯೋಚನೆ ಮಾಡಿ. ಈ ರೀತಿ ಸೋಮಾರಿತನದಿಂದ ಶಾಸ್ತ್ರ ಕೇಳಿ ಕೇಳಿ ನಮ್ಮ ದೇಶ ಅಯೋಮಯಕ್ಕೆ ಹೋಗ್ತಾ ಇದೆ. ಈ ಕೆಟ್ಟತನ ಬಿಡಿ. ಮೊದಲು ಒಂದು ಮಗು ಹುಟ್ಟಿದ್ರೆ ಆ ನಕ್ಷತ್ರದಲ್ಲಿರ್ತಕ್ಕಂತಹ ಮನಸ್ಥಿತಿ ಹಾಳಾಗಿದೆ. ನಿದ್ದೆ ಸರಿ ಇಲ್ಲ, ಊಟ ಸರಿ ಇಲ್ಲ. ಹೆಂಗೆ ಬದುಕುತ್ತೆ ಮಗು? ನಿಮ್ಮ ಮಾತು ಹೆಂಗೆ ಕೇಳ್ತಾನೆ? ವಿದ್ಯೆ ಹೇಳ್ಕೊಡ್ತಾನೆ ಅವನು. ವಿದ್ಯೆ ಸಿಗಲ್ಲ. ಯಾರನ್ನಾರು ಮದುವೆ ಆಗಿರೋನು ಲವ್ ಮಾಡ್ಬೋದು ಅವನು. ಇದಂತೂ ಹೇಳ್ತೀನಿ, ಹೇಳಂಗಿಲ್ಲ ನಾನು. ಮದುವೆ ಆಗದೆ ಇರೋರಲ್ಲ, ಮದುವೆ ಆಗಿರೋನು ಲವ್ ಮಾಡ್ಬೋದು, ಇದಂತೂ ಪಕ್ಕ. ಯಾಕೆ ಅಂದರೆ ಮದುವೆ ಆಗಿರೋರ್ನ ಯಾಕೆ ಲವ್ ಮಾಡ್ತಾನೆ ಅನ್ನೋ ವಿಚಾರ ನೀವು ತಿಳ್ಕೋಬೇಕು. ಯಾಕೆ ಹೇಳೋರೆ ಇದು ಅಂತ, ಇದ್ರ ಎಷ್ಟು ಸತ್ಯ ಇದೆ ಅಂತ. ಮದುವೆ ಆಗದಿರೋನು ಲವ್ ಮಾಡೋದು ನೋಡಿದ್ದೀನಿ. ಮದುವೆ ಆಗಿರೋನು ಲವ್ ಮಾಡ್ತೀನಿ ಅಂತಂದರೆ ಆ ವ್ಯಕ್ತಿಗೆ ಎಷ್ಟು ಉದ್ವೇಗದ ಮನಸ್ಥಿತಿ ಇದೆ. ತಾಯಿ ಆಗಿರ್ಬೋದು, ಆಂಟಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹೆಣ್ಣು ಅಷ್ಟೇ. ಈ ರೀತಿಯಾಗಿ ಮನಸ್ಥಿತಿ ಹೊಂದುತ್ತೆ ಭರಣಿ ನಕ್ಷತ್ರದ, ಕ್ರೂರವಾಗಿರೋ ನಕ್ಷತ್ರ. ಹೊಸಲ ಮೇಲೆ ತೂಗ್ತಾ ಇರುತ್ತೆ. ಯಾವಾಗ ದುರಂತ ಬರುತ್ತೆ, ಯಾವಾಗ ಸ್ಟೇಷನ್ ಕಂಪ್ಲೇಂಟ್ ಬರುತ್ತೆ, ಇದೆಲ್ಲ ಮಾಡ್ತಾ ಇರ್ತದೆ. ಒಂದು ಮಗುವನ್ನು ಹೆತ್ತಿದ್ದೀನಿ ಅಂತ ತಕ್ಷಣ ನೀವು ಓದಿಸೋದಕ್ಕೆಲ್ಲ ಕಲಿಸೋದು. ಆ ಮಗುವಿನ ಸತ್ಯ ತಿಳ್ಕೊಳ್ಳಿ. ಅವತ್ತು ನೀವು ನಿಮ್ಮ ಮಗು ಹುಟ್ಟಿಸೋಕೆ ತೊಗೊಂಡಿದ್ದಕ್ಕೆ ಸಾರ್ಥಕವಾಗತ್ತೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಮಕ್ಕಳಿಗೆ ಓದಿಸ್ಬಿಟ್ರೆ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಜೀವನ ಎಲ್ಲ ಅನುಭವಿಸ್ತೀರಾ. ಮಕ್ಳಿಗೂ ನೆಮ್ಮದಿ ಇಲ್ಲ, ನೀವು ನೆಮ್ಮದಿ ಇಲ್ಲ. ಪ್ರಾಣ ಹೋಗಲು ಚೆನ್ನಾಗಿ ಹೋಗೋಕ್ಕಾಗಲ್ಲ. ದಯವಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಬೇಜಾರು ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಕಡೆಯದಾಗಿ ಕಾರ್ಯಕ್ರಮದಲ್ಲಿ ಇಲ್ಲಿ ವಿಚಾರ ಹೇಳುವಂತಹ ರೀತಿನೂ ಕೂಡ ನಾನು ಒತ್ತಿ ಚುಚ್ಚಿ ಹೇಳೋದಕ್ಕೆ ಏನನ್ಸುತ್ತೆ, ಏನಪ್ಪ ಇಷ್ಟು ಅಬ್ಬರಿಸ್ತಾರೆ ಅಂತಕ್ಕಂಥ ವಿಚಾರ ಕೂಡ ಗೊತ್ತಾಗತ್ತೆ. ಯಾಕೆ ಮಾತು ಹೇಳ್ತೀನಿ, ಈ ರೀತಿ ಹೇಳ್ತೀನಿ ಅಂದರೆ ನಿಜಕ್ಕೂ ಮಲಗಿಬಿಟ್ಟಿದ್ದಾರೆ ಜನ. ಈ ಮಲಗಿರೋನ ಏಳಿಸ್ಬೇಕಾದ್ರೆ ನಾನು ಸ್ವಲ್ಪ ಚುಚ್ಚಬೇಕಾಗತ್ತೆ. ಅದಕ್ಕೆ ಚುಚ್ಚಿ ಹೇಳ್ತಾ ಇದ್ದೀನಿ ಹೊರತು ನಾನು ಯಾರಿಗೋ ರೇಗಕ್ಕೋ ಕೋಪ ಮಾಡ್ಕೊಳ್ಳೋಕ್ಕೋ ನನಗೆ ಅವಶ್ಯಕತೆ ಇಲ್ಲ. ಒಂದಂತೂ ಸತ್ಯ, ತಿಳ್ಕೊಂಡು ನೆಲ ಕಚ್ತಾ ಇದ್ದೀರಿ ಹೊರತು ನೆಲದಿಂದ ಮೇಲೆ ಕೇಳಕ್ಕಾಗ್ತಾ ಇಲ್ವಲ್ಲ ಅನ್ನೋದೇ ನನ್ನದು ಒಂದು ಪ್ರಶ್ನೆ ಆಗಿದೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂದರೆ, ನಕ್ಷತ್ರಗಳು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಪ್ರಕೃತಿಯಲ್ಲಿ. ಈಗ ನಾನು ಅದನ್ನ ಏನಕ್ಕೆ ತೋರಿಸ್ತೆ ಅಂದರೆ, ಪ್ರಕೃತಿ ಅಂತಕ್ಕಂಥದ್ದು ಹೊರಗಡೆ ಇರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಪ್ರಕೃತಿ ಒಂದು ಭಾಗ. ಎರಡನೇದು, ನಮ್ಮ ಮನೆಯಲ್ಲಿ ಊಟ ಮಾಡುವಂಥ ಆಹಾರವನ್ನ ಸೇವನೆ ಮಾಡ್ತಕ್ಕಂಥ ಈ ದೇಹದ ಪ್ರಕೃತಿ. ಇದನ್ನು ಹೊಂದಾಣಿಕೆ ಮಾಡಬೇಕಾ ಬೇಡವಾ? ಮಾಡಬೇಕಾಗುತ್ತೆ. ಹೌದಲ್ಲ? ಮಾಡಿದೀವಾ? ಅದಕ್ಕೆ ನಾವು ವಾತ ಪಿತ್ತ ಕಫ ಅಂತ ಹೇಳ್ತೀವಲ್ಲ. ಈ ಮನೆಯಲ್ಲಿ 2 ರೀತಿ ಇದೆ, ಪ್ರಕೃತಿಯಲ್ಲಿ 1 ರೀತಿ ಇದೆ. ಈ 3 ಸತ್ಯ ಇಲ್ಲಿವರೆಗೂ ಎಲ್ಲರೂ ತಿಳ್ಕೊಳಕ್ಕಾಗಿದೆಯಾ? ಯೋಚನೆ ಮಾಡೋಣ. ನಿನಗೆ ವಾತ ಶರೀರ, ನಿನಗೆ ಪಿತ್ತ ಶರೀರ, ಅದಲ್ಲ ರೀ. 3 ಇದೆ ಮನುಷ್ಯನಿಗೆ, ಸಪ್ರೇಟ್ ಇಲ್ಲ ಅಲ್ಲಿ. ಅದನ್ನು ಹೇಳ್ತಾರೆ. ಆಮೇಲೆ ಪಂಚಾಂಗ ಹೇಳೋರು ಇದು ರಜೋಗುಣ, ಇದು ತಮೋಗುಣ. ಇಲ್ಲ ರೀ, 3 ಇದೆ. ಒಂದೇ ಮಾತು ಹೇಳ್ಬೇಕಂದ್ರೆ 27 ನಕ್ಷತ್ರ ಒಂದೇ ವ್ಯಕ್ತಿಯಲ್ಲಿ ಇರುತ್ತೆ. ಹೇಳ್ತೀನಿ ಅದನ್ನ. 27 ನಕ್ಷತ್ರ ಒಂದೇ ವ್ಯಕ್ತಿಯಲ್ಲಿ ಇರುತ್ತೆ. ಅದನ್ನು ಹೇಳ್ಕೊಡ್ತೀನಿ. ಕೇಳರಿಯದ ರೀತಿಯಲ್ಲಿ, ಆಶ್ಚರ್ಯಕವಾದ ರೀತಿಯಲ್ಲಿ ಸತ್ಯ ಅರ್ಥ ಆಗ್ಬೇಕು ನಿಮಗೆ. ನಾವು ಇಲ್ಲಿವರೆಗೂ ಎಷ್ಟು ಕೆಟ್ಟತನವಾಗಿ ಕೇಳ್ತಾ ಇದ್ದೀವಿ, ಎಷ್ಟು ಕೆಟ್ಟತನವಾಗಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಕೇಳಬಾರ್ದು. ನಾವೆಷ್ಟು ಕೆಟ್ಟದಾಗಿ ತಿಳ್ಕೊಂಡಿದ್ದೀವಿ ಅಂತ ಫಸ್ಟ್ ತಿಳ್ಕೊಬೇಕು. ಹೇಳೋರ್ನ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರು ಇರೋದೇ ಹೇಳಕ್ಕೆ. ಹೋಗೋರು ಯಾರು? ನಾವೇ ತಾನೇ. ಅವ್ರನ್ನ ಯಾಕೆ ನಿಶ್ಚಯ ಮಾಡೋಣ? ನಾವು ಸರಿಯಾದದನ್ನು ಆರಿಸ್ಕೋಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕಂದ್ರೆ ನಕ್ಷತ್ರ ಓಕೆ. ಆದರೆ ಈ ನಕ್ಷತ್ರದಲ್ಲಿ ಚೈತನ್ಯ ಶಕ್ತಿ ದೇಹದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಮಗುವಿನಿಂದ ಹಿಡಿದು
ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯೋ ವ್ಯಕ್ತಿವರೆಗೂ ದೇಹದ ಚೈತ್ಯವನ್ನು ರೂಪಿಸುವುದೇ ನಕ್ಷತ್ರದ ಸತ್ಯ. ಅದು ಒಂದು ಲಿಕ್ವಿಡ್. ಸೂರ್ಯ ಕೂಡ ಲಿಕ್ವಿಡ್, ಚಂದ್ರ ಕೂಡ ಲಿಕ್ವಿಡ್. ಅಲ್ಲೆಲ್ಲೋ ಕಿರೀಟ ಹಾಕೊಂಡು ಸೂರ್ಯ ಕೂತಿಲ್ಲ. ಈ ಸತ್ಯ ತಿಳ್ಕೊಳ್ಳೋಕೆ ನಮ್ಗೆ ಇನ್ನೂ ಪುರ್ಸೊತ್ತಿಲ್ಲ. ಸೂರ್ಯ ಅಂತಕ್ಕಂಥದ್ದು ಲಿಕ್ವಿಡ್ಡೇ, ನಮ್ಮ ಬೆಳಕು ಅನ್ನೋದು ಒಂದು ಲಿಕ್ವಿಡ್ಡೇ. ಈ ಸತ್ಯ ಅರ್ಥ ಮಾಡ್ಕೊಳ್ಳೋರ್ಗೂ ಯಾವ ಕಾರಣಕ್ಕೂ ಜ್ಯೋತಿಷಿ ಅಂತಕ್ಕಂಥ ವಿಚಾರದಲ್ಲಿ ಏರುಪೇರು ಮಾಡಿಕೊಂಡು ಜೀವನವೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿಕೊಂಡು ಯೋಚನೆ ಮಾಡ್ಕೊಂಡು ಅನುಭವಿಸೋದು ಬೇಡ ಅಂತ ಹೇಳ್ತಾ, ಯಾರು ಹೆದರ್ಕೋಬೇಡಿ, ಯೋಚಿಸಬೇಡಿ. ಈ ಸತ್ಯವನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೋಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿದ್ದರೆ ನಾನು ಹೇಳ್ಕೊಳಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡೋದ್ರಲ್ಲ ವೀಕ್ಷಕರೇ, ಸಮಸ್ಯೆ ಅನ್ನೋದಿದ್ದಿದೆ, ಆದರೆ ಸಮಸ್ಯೆಗೆ ಪರಿಹಾರವನ್ನು ಶಾಸ್ತ್ರ ಕೇಳೋದ್ರಿಂದ ಕಂಡುಕೊಳ್ತೀವಿ ಅಂತ ಹೇಳಿದ್ರೆ ಅದು ಸುಳ್ಳು. ಸಮಸ್ಯೆಗೆ ನಮ್ಮಲ್ಲೇ ಪರಿಹಾರ ಅನ್ನೋದಿರುತ್ತೆ ಅನ್ನೋದನ್ನು ಗುರೂಜಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.